ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಬಾಗೂರ್ ಕ್ಲಾಸ್ ಯೂಟ್ಯೂಬ್ ಚಾನಲ್. ನಾನು ನಿಂಗಪ್ಪ ಡಿ ಎನ್. ತಮ್ಮನೇಲಲ್ಲಿ ನೀವು ನೋಡಿರುವ ಹಾಗೆ ಈ ಕ್ಲಾಸು PDO ನಾನ್ HK ಎಕ್ಸಾಮ್ನಲ್ಲಿ ಕೇಳಬಹುದಾದ ಮಾನಸಿಕ ಸಾಮರ್ಥ್ಯ ಸಂಭವನೀಯ ಪ್ರಶ್ನೆಗಳ ಬಗೆಗಿನ ಕ್ಲಾಸ್ ಆಗಿರುತ್ತೆ. ಯಾವುದೇ ಒಂದು ಎಕ್ಸಾಮ್ನಲ್ಲಿ ಕ್ವಶನ್ಸ್ ಯಾವ ರೀತಿ ಬರಬಹುದು ಅಂತ ನಾವು ಹೇಗೆ ಪ್ರಿಡಿಕ್ಟ್ ಮಾಡೋದು ಅಂತಂದ್ರೆ, ಆ ಎಕ್ಸಾಮ್ನ ಕಂಡಕ್ಟ್ ಮಾಡೋ ಬೋರ್ಡ್ದವರು ನಡೆಸಿರುವಂತಹ ಹಿಂದಿನ ಒಂದೆರಡು ಎಕ್ಸಾಮಲ್ಲಿ ಕೇಳಲಾದ ಕ್ವಶನ್ಸ್ಗಳನ್ನ ನಾವು ಅನಾಲಿಸಿಸ್ ಮಾಡಿಬಿಟ್ರೆ ಈ ಎಕ್ಸಾಮ್ನಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರಬಹುದು ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದು. ಇವಾಗ PDO ಎಕ್ಸಾಮ್ನ ಕಂಡಕ್ಟ್ ಮಾಡೋದು ಯಾರು KPSC ಬೋರ್ಡ್ದವರು. ಸೊ ಇವಾಗ KPSC ಬೋರ್ಡ್ದವರು ಹಿಂದೆ ನಡೆಸಿದಂತಹ ಒಂದೆರಡು ಮೇನ್ ಸ್ಟ್ರೀಮ್ ಎಕ್ಸಾಮ್ಗಳು ಯಾವ್ಯಾವು? ಒಂದು KS, ಇನ್ನೊಂದು PDO HK ಭಾಗದ್ದು. ಅಫ್ಕೋರ್ಸ್ KS ರಿ ಎಕ್ಸಾಮ್ ಆಗ್ತಿರ್ಬೋದು, ಬಟ್ KS ಎಕ್ಸಾಮ್ ಆಗಿರೋದಂತೂ ನಿಜ. ಸೊ ಇವೆರಡು ಎಕ್ಸಾಮ್ನಲ್ಲಿ ನಮ್ಮ ಮಾನಸಿಕ ಸಾಮರ್ಥ್ಯ ಪ್ರಶ್ನೆಗಳು ಯಾವ ರೀತಿ ಬಂದಿದಾವು ಅಂತ ನಾವು ಸ್ವಲ್ಪ ವಿಶ್ಲೇಷಣೆ ಮಾಡಿಬಿಟ್ರೆ ಇವಾಗ PDO ನಾನ್ HK ಎಕ್ಸಾಮ್ನಲ್ಲಿ ಯಾವ ರೀತಿ ಬರಬಹುದು ಅಂತ ನಾವು ಪ್ರಿಡಿಕ್ಟ್ ಮಾಡಬಹುದು. ಸೊ ಮೊದಲು ನಾವು ಇವಾಗ ಅವೆರಡು ಎಕ್ಸಾಮ್ ನಲ್ಲಿ ಯಾವ್ಯಾವ ರೀತಿ ಕ್ವಶನ್ಸ್ ಕೇಳಿದ್ದಾರೆ ಅಂತ ನೋಡೋಣ, ಯಾವ್ಯಾವ ಚಾಪ್ಟರ್ ಮೇಲೆ ಕೇಳಿದ್ದಾರೆ ಅಂತ ನೋಡೋಣ. ಸೊ KS ಆಗಸ್ಟ್ ತಿಂಗಳಲ್ಲಿ ನಡೆದಂತ 27ನೇ ತಾರೀಕಲ್ಲಿ ನಡೆದಂತಹ KS ಎಕ್ಸಾಮ್ ನಲ್ಲಿ ನಮಗೆ ಬ್ಲಡ್ ರಿಲೇಷನ್ಸ್ ಚಾಪ್ಟರ್ ಮೇಲೆ ಬಂದಿತ್ತು ಕ್ವಶನ್, ಮ್ಯಾಥಮೆಟಿಕಲ್ ಆಪರೇಷನ್ ಚಾಪ್ಟರ್ ಮೇಲೆ ಬಂದಿತ್ತು, ಪರ್ಸೆಂಟೇಜ್ ಚಾಪ್ಟರ್ ಮೇಲೆ ಬಂದಿತ್ತು, ಅವರೇಜ್ ಚಾಪ್ಟರ್ ಮೇಲೆ ಬಂದಿತ್ತು, ಪ್ರೊಬಬಿಲಿಟಿ ಚಾಪ್ಟರ್ ಮೇಲೆ ಬಂದಿತ್ತು, ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಚಾಪ್ಟರ್ ಮೇಲೆ ಬಂದಿತ್ತು, ಸಿಲೋಗಿಸಮ್ ಚಾಪ್ಟರ್ ಮೇಲೆ ಬಂದಿತ್ತು ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಚಾಪ್ಟರ್ ಮೇಲೆ ನಮಗೆ KS ಎಕ್ಸಾಮ್ ನಲ್ಲಿ ಕ್ವಶನ್ಸ್ಗಳನ್ನ ಕೇಳಿದ್ರು. ಇದಾದ ನಂತರ ನಡೆದಂತಹ PDO ಎಕ್ಸಾಮ್, ಮೊನ್ನೆ ನಡೀತಲ್ಲ PDO ಎಕ್ಸಾಮ್ ನಲ್ಲಿ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೇಳಿದ್ರು, ಕೋಡಿಂಗ್ ಅಂಡ್ ಡಿಕೋಡಿಂಗ್ ಚಾಪ್ಟರ್ ಮೇಲೆ ಕೇಳಿದ್ರು, ಡೈರೆಕ್ಷನ್ಸ್ ಚಾಪ್ಟರ್ ಮೇಲೆ ಕೇಳಿದ್ರು, ಬ್ಲಡ್ ರಿಲೇಷನ್ಸ್ ಚಾಪ್ಟರ್ ಮೇಲೆ ಕೇಳಿದ್ರು, ಏಜಸ್ ಚಾಪ್ಟರ್ ಮೇಲೆ ಕೇಳಿದ್ರು, ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲೆ ಕೇಳಿದ್ರು, ರೇಷಿಯೋ ಚಾಪ್ಟರ್ ಮೇಲೆ ಕೇಳಿದ್ರು, ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಮೇಲೆ ಕೇಳಿದ್ರು, ಫ್ರಾಕ್ಷನ್ ಚಾಪ್ಟರ್ ಮೇಲೆ ಕೇಳಿದ್ರು ಮತ್ತು ಪೈಪ್ಸ್ ಅಂಡ್ ಸಿಸ್ಟರ್ ಚಾಪ್ಟರ್ ಮೇಲೆ ಕೇಳಿದ್ರು. ಸೊ ಇವೆರಡು ಎಕ್ಸಾಮ್ಗಳನ್ನ ನಾವು ಅಬ್ಸರ್ವ್ ಮಾಡಿದಾಗ ನಮ್ಗೆ ಒಂದು ಏನ್ ಗೊತ್ತಾಗುತ್ತೆ ಅಂತಂದ್ರೆ, ಹಿಂದಿನ ಎಕ್ಸಾಮ್ ನಲ್ಲಿ ಯಾವ್ಯಾವ ಚಾಪ್ಟರ್ಸ್ ಮೇಲೆ ನಮ್ಗೆ ಕ್ವಶನ್ಸ್ ಕೇಳಿರ್ತಾರೋ ಅದರ ನಂತರ ನಡೆಯುವಂತ ಎಕ್ಸಾಮ್ ನಲ್ಲಿ ಆ ಚಾಪ್ಟರ್ಸ್ ಮೇಲೆ ಕೇಳುವ ಸಂಭವನೀಯತೆ ತುಂಬಾ ಕಡಿಮೆ. ಇವಾಗ ಇವೆರಡು ಎಕ್ಸಾಮ್ಗಳನ್ನ ನಾವು ಅಬ್ಸರ್ವ್ ಮಾಡಿದ್ರೆ ರಿಪೀಟ್ ಆಗಿರೋ ಚಾಪ್ಟರ್ಸ್ ಯಾವ್ಯಾವು? ಒಂದು ಬ್ಲಡ್ ಅಂಡ್ ರಿಲೇಷನ್ಸ್ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್. ಬ್ಲಡ್ ಅಂಡ್ ರಿಲೇಷನ್ಸ್ ಮೇಲೂ ಕೇಳಿದ್ದಾರೆ ಇಲ್ಲಿ KS ನಲ್ಲಿ ಮತ್ತು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೂ ಕೇಳಿದ್ದಾರೆ. PDOದಲ್ಲೂ ಕೂಡ ಸಿಟ್ಟಿಂಗ್ ಅರೇಂಜ್ಮೆಂಟ್ ಮೇಲೆ ಕೇಳಿದ್ದಾರೆ ಮತ್ತು ಬ್ಲಡ್ ರಿಲೇಷನ್ಸ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ. ರಿಪೀಟ್ ಆಗಿರೋದು ಇವೆರಡೇ ಚಾಪ್ಟರ್ಸ್ ಮೇಲೆ. ಇವಾಗ KS ನಲ್ಲಿ ನಮಗೆ ಮ್ಯಾಥಮೆಟಿಕಲ್ ಆಪರೇಷನ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಬಟ್ PDO ನಲ್ಲಿ ಕೇಳಿಲ್ಲ. ಪರ್ಸೆಂಟೇಜ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಬಟ್ PDO ನಲ್ಲಿ ಕೇಳಿಲ್ಲ. KS ನಲ್ಲಿ ಅವರೇಜ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಬಟ್ PDO ನಲ್ಲಿ ಕೇಳಿಲ್ಲ. ಪ್ರೊಬಬಿಲಿಟಿ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಬಟ್ PDO ಎಕ್ಸಾಮ್ ನಲ್ಲಿ ಕೇಳಿಲ್ಲ. ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಬಟ್ PDO ನಲ್ಲಿ ಕೇಳಿಲ್ಲ. ಸೊ ಕನ್ನಡ ಮೀಡಿಯಂದವರಿಗೆ ಪರ್ಮಿಟೇಷನ್ ಅಂಡ್ ಕಾಂಬಿನೇಷನ್ ಅಂದ್ರೆ ಕ್ರಮಯೋಜನೆ ಮತ್ತು ವಿಕಲ್ಪ ಅಂತ ಏನ್ ನಾವು ಕನ್ನಡದಲ್ಲಿ ಹೇಳ್ತೀವಿ ಅದು. ಸಿಲೋಗಿಸಮ್ ಮೇಲೆ ಕೇಳಿದ್ದಾರೆ KS ನಲ್ಲಿ, ಬಟ್ PDO ನಲ್ಲಿ ಕೇಳಿಲ್ಲ. PDO ನಲ್ಲಿ ಕೋಡಿಂಗ್ ಡಿಕೋಡಿಂಗ್ ಮೇಲೆ ಕೇಳಿದ್ದಾರೆ, ಯಾಕೆ? KS ನಲ್ಲಿ ಕೇಳಿಲ್ಲ. ಡೈರೆಕ್ಷನ್ಸ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, KS ನಲ್ಲಿ ಕೇಳಿಲ್ಲ. ಏಜಸ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಇದನ್ನ KS ನಲ್ಲಿ ಕೇಳಿಲ್ಲ. ಟೈಮ್ ಅಂಡ್ ವರ್ಕ್ ಮೇಲೆ ಕೇಳಿದ್ದಾರೆ, ರೇಷಿಯೋ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಟೈಮ್ ಸ್ಪೀಡ್ ಅಂಡ್ ಡಿಸ್ಟೆನ್ಸ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಫ್ರಾಕ್ಷನ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ, ಪೈಪ್ಸ್ ಅಂಡ್ ಸಿಸ್ಟರ್ ಚಾಪ್ಟರ್ ಮೇಲೆ ಕೇಳಿದ್ದಾರೆ. ಇವುಗಳನ್ನ ಯಾವನ್ನೂ KS ನಲ್ಲಿ ನಮ್ಗೆ ಕೇಳಿಲ್ಲ. ಸೊ ಇವಾಗ ನಮಗೆ PDO ನಾನ್ HK ಎಕ್ಸಾಮ್ ನಲ್ಲಿ ಯಾವ ಕ್ವಶನ್ಸ್ ಬರಬಹುದು ಅಂತಂದ್ರೆ, ಇವೆರಡು ಎಕ್ಸಾಮ್ ನಲ್ಲಿ ಯಾವ್ಯಾವ ಚಾಪ್ಟರ್ ಮೇಲೆ ಕ್ವಶನ್ಸ್ ಗಳನ್ನ ಕೇಳಿದಾರೋ ಆ ಚಾಪ್ಟರ್ಗಳನ್ನ ಹೊರತುಪಡಿಸಿ ಸಿಲೆಬಸ್ಗೆ ಯಾವ್ಯಾವ ಚಾಪ್ಟರ್ಸ್ ಇದಾವೋ ಆ ಚಾಪ್ಟರ್ ಮೇಲೆ ನೀವು ಜಾಸ್ತಿ ಒತ್ತು ನೀಡಬೇಕಾಗುತ್ತೆ. ಬಿಕಾಸ್ ಇವೆರಡನ್ನು ಅಬ್ಸರ್ವ್ ಮಾಡಿದ್ರೆ ನಮ್ಗೆ ಒಂದು ಗೊತ್ತಾಗೋದು ಏನು ಅಂತಂದ್ರೆ, ಹಿಂದಿನ ಎಕ್ಸಾಮ್ ನಲ್ಲಿ ಯಾವ ಚಾಪ್ಟರ್ ಮೇಲೆ ನಮ್ಗೆ ಕ್ವಶನ್ಸ್ ಗಳನ್ನ ಕೇಳಿರ್ತಾರೋ ಅದಾದ ನಂತರ ಮುಂದೆ ಬರುವ ಎಕ್ಸಾಮ್ ನಲ್ಲಿ ಆ ಚಾಪ್ಟರ್ ಮೇಲೆ ಕೇಳುವ ಸಾಧ್ಯತೆ ತುಂಬಾ ಕಡಿಮೆ. ರಿಪೀಟ್ ಆಗಿರೋದು ಸಿಟ್ಟಿಂಗ್ ಅರೇಂಜ್ಮೆಂಟ್ ಮತ್ತು ಬ್ಲಡ್ ರಿಲೇಷನ್ಸ್ ಮಾತ್ರ. ಅದನ್ನ ಬಿಟ್ರೆ ಯಾವ ಚಾಪ್ಟರ್ ರಿಪೀಟ್ ಆಗಿಲ್ಲ. ಓಕೆ, ಇವಾಗ ಬರೋಣ. ಸ್ಟೇಟ್ ಗೌರ್ಮೆಂಟ್ ಎಕ್ಸಾಮ್ ಯಾವುದೇ ಕ್ವಶನ್ ಪೇಪರ್ ತಗೊಂಡು ನೋಡಿ, ನೀವು ಒಂದು 7-8 ಕ್ವಶನ್ಸ್ ಕೇಳಿದ್ದಾರೆ ಅಂತಂದ್ರೆ ಒಂದು ನಂಬರ್ ಸೀರೀಸ್ ಮೇಲೆ ಮಿನಿಮಮ್ ಒಂದು ಕ್ವಶನ್ ಇರುತ್ತೆ, ನಂಬರ್ ಸೀರೀಸ್ ಮೇಲೆ ಇರದೇ ಇದ್ರೆ ಲೆಟರ್ ಸೀರೀಸ್ ಮೇಲಾದ್ರೂ ಇರುತ್ತೆ. ಬಟ್ ಇವೆರಡು ಎಕ್ಸಾಮ್ ನಲ್ಲಿ ನಂಬರ್ ಸೀರೀಸ್ ಮೇಲೂ ನಮಗೆ ಕ್ವಶನ್ಸ್ ಕೇಳಿಲ್ಲ, ಲೆಟರ್ ಸೀರೀಸ್ ಮೇಲೂ ನಮಗೆ ಕ್ವಶನ್ ಕೇಳಿಲ್ಲ. ಸೊ ಇವಾಗ ನಡೆಯುವ PDO ನಾನ್ HK ಎಕ್ಸಾಮ್ ಇದೆಯಲ್ಲ, ಇವೆರಡು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್. ಯಾವ್ಯಾವು? ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್. ನನ್ನನ್ನು ನೀವು ಕೇಳೋದಾದ್ರೆ ಯಾವ ಕ್ವಶನ್ ಬರಬಹುದು ಅಂತ ನನ್ನನ್ನು ಕೇಳೋದಾದ್ರೆ ನಾನು ಮೊದಲು ಹೇಳೋದು ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್. ಬಿಕಾಸ್ ಹಿಂದೆ ನಡೆದಂತಹ KS ಎಕ್ಸಾಮ್ ನಲ್ಲೂ ಕೇಳಿಲ್ಲ, PDO HK ವಿಭಾಗದಲ್ಲೂ ಕೇಳಿಲ್ಲ. ಸೊ
ಸೊ ನಂಬರ್ ಸೀರೀಸ್ ಮತ್ತು ಲೆಟರ್ ಸೀರೀಸ್ ನಾನ್ ಎಚ್ ಕೆ ಏನು PDO ಎಕ್ಸಾಮ್ ನಡೆಯುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್. ನೆಕ್ಸ್ಟ್ ಡೇಟಾ ಇಂಟರ್ಪ್ರಿಟೇಷನ್. ನಮ್ಗೆ ಈಗ PDO HK ದಲ್ಲೂ ಕೇಳಿಲ್ಲ, ಆಮೇಲೆ KS ನಲ್ಲೂ ಕೇಳಿಲ್ಲ ಡೇಟಾ ಇಂಟರ್ಪ್ರಿಟೇಷನ್ ಮೇಲೆ. ಡೇಟಾ ಇಂಟರ್ಪ್ರಿಟೇಷನ್ ಅನ್ನೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬಿಕಾಸ್ ಒಂದು ಮಾಹಿತಿ ಕೊಟ್ಟು ಅದರ ಆಧಾರದ ಮೇಲೆ ನಮಗೆ 3ರಿಂದ 4 ಕ್ವಶನ್ಸ್ ಕೇಳ್ತಿರ್ತಾರೆ. ಸೊ ಡೇಟಾ ಇಂಟರ್ಪ್ರಿಟೇಷನ್ ನೀವು ಕರೆಕ್ಟ್ ಆಗಿ ಓದ್ಕೊಂಡ್ಬಿಟ್ರೆ, ಒಂದ್ ವೇಳೆ ಅದ್ರ ಮೇಲೆ ಕ್ವಶನ್ ಬಂದ್ಬಿಟ್ರೆ 3ರಿಂದ 4 ಕ್ವಶನ್ಸ್ ನೀವು ಈಸಿಯಾಗಿ ಆನ್ಸರ್ ಮಾಡಿಬಿಡ್ಬೋದು. ಡೇಟಾ ಇಂಟರ್ಪ್ರಿಟೇಷನ್ ಅಲ್ಲೇ ನಮಗೆ ತುಂಬಾ ಟೈಪ್ಸ್ ಬರ್ತವೆ. ಅದರಲ್ಲೂ ನಮಗೆ ಇಂಪಾರ್ಟೆಂಟ್ ಟೈಪ್ಸ್ ಯಾವ್ಯಾವು ಅಂತಂದ್ರೆ ಲೈನ್ ಗ್ರಾಫ್, ಬಾರ್ ಗ್ರಾಫ್ ಮತ್ತು ಪೈ ಚಾರ್ಟ್, ಅವುಗಳನ್ನ ನೋಡ್ಕೊಳ್ಳಿ. ನೆಕ್ಸ್ಟ್ ಟ್ರೆಂಡ್ಸ್ ಅಂಡ್ ಬೋಟ್ ಅಂಡ್ ಸ್ಟ್ರೀಮ್ಸ್. ಸೊ ಇವು ಈ ಚಾಪ್ಟರ್ ಮೇಲೂ ನಮಗೆ KS ನಲ್ಲೂ ಕೇಳಿಲ್ಲ, PDO HK ದಲ್ಲೂ ಕೇಳಿಲ್ಲ. ಟ್ರೈನ್ಸ್ ಮೇಲೆ ಯೂಶಲಿ ನಮ್ಗೆ ಏನಾಗುತ್ತೆ, ಟ್ರೈನ್ಸ್ ಮೇಲೆ ಕೇಳಿದ್ರೆ ಬೋಟ್ಸ್ ಅಂಡ್ ಸ್ಟ್ರೀಮ್ ಮೇಲೆ ಕೇಳ್ತಿರಲ್ಲ. ಒಂದ್ ವೇಳೆ ಬೋಟ್ಸ್ ಅಂಡ್ ಸ್ಟ್ರೀಮ್ ಮೇಲೆ ಕೇಳಿದ್ರೆ ಟ್ರೈನ್ಸ್ ಚಾಪ್ಟರ್ ಮೇಲೆ ಕೇಳಲ್ಲ. ಬಿಕಾಸ್ ಎರಡು ಮೆಥಡ್ ಸೇಮ್ ಮತ್ತು ಕಾನ್ಸೆಪ್ಟ್ಗಳು ಸೇಮ್ ಆಗ್ತವೆ ಅನ್ನೋ ಕಾರಣಕ್ಕೆ ಐದರ್ ಟ್ರೈನ್ಸ್ ಮೇಲಾದ್ರೂ ಕೇಳ್ತಾರೆ ಅಥವಾ ಬೋಟ್ಸ್ ಅಂಡ್ ಸ್ಟ್ರೀಮ್ ಮೇಲಾದ್ರೂ ಕೇಳ್ತಾರೆ. ಸೊ ಇವಾಗ ನಮಗೆ ನಾನ್ ಎಚ್ ಕೆ ಭಾಗದಲ್ಲಿ ಇದನ್ನ ಕೇಳೋ ಸಾಧ್ಯತೆ ಜಾಸ್ತಿ ಇರುತ್ತೆ ಆ ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಟೈಮ್ ಅಂಡ್ ವರ್ಕ್ ಮತ್ತು ಪೈಪ್ಸ್ ಅಂಡ್ ಸಿಸ್ಟಮ್. ಒಂದ್ ವಿಷಯ ಗೊತ್ತಿರಲಿ, ನೀವು ಯಾವುದೇ ಕ್ವಶನ್ ಪೇಪರ್ ತಗೊಂಡು ನೋಡಿ ಸ್ಟೇಟ್ ಗೌರ್ಮೆಂಟ್ ಇದು, ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಮೇಲೆ ಕೇಳಿದ್ರೆ ಪೈಪ್ಸ್ ಅಂಡ್ ಸಿಸ್ಟರ್ ಮೇಲೆ ಕೇಳಲ್ಲ, ಪೈಪ್ಸ್ ಅಂಡ್ ಸಿಸ್ಟರ್ ಮೇಲೆ ಕೇಳಿದ್ರೆ ಟೈಮ್ ಅಂಡ್ ವರ್ಕ್ ಮೇಲೆ ಕೇಳಲ್ಲ. ಬಿಕಾಸ್ ಮೆಥಡ್ ಸೇಮ್ ಅನ್ನೋ ಕಾರಣಕ್ಕೆ, ಕಾನ್ಸೆಪ್ಟ್ಗಳು ಎರಡು ಚಾಪ್ಟರ್ ನಲ್ಲಿ ಸೇಮ್ ಅನ್ನೋ ಕಾರಣಕ್ಕೆ ಆ ರೀತಿ ಕೇಳಲ್ಲ. ಬಟ್ ಇಲ್ಲಿ ಏನಾಗಿದೆ, ಎಲ್ಲಿ PDO ಎಕ್ಸಾಮ್ ನಲ್ಲಿ ನಮಗೆ ಟೈಮ್ ಅಂಡ್ ವರ್ಕ್ ಮೇಲೂ ಕೇಳಿದ್ದಾರೆ, ಪೈಪ್ಸ್ ಅಂಡ್ ಸಿಸ್ಟರ್ ಚಾಪ್ಟರ್ ಮೇಲೂ ಕೇಳಿದ್ದಾರೆ. ಸೊ ಇವಾಗ PDO ನಾನ್ ಎಚ್ ಕೆಗೆ ಇವೆರಡೂ ಚಾಪ್ಟರ್ ಮೇಲೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ. ಒಂದ್ ವೇಳೆ ಕೇಳಿದ್ರು ಐದರ್ ಟೈಮ್ ಅಂಡ್ ವರ್ಕ್ ಮೇಲಾದ್ರೂ ಕೇಳ್ತಾರೆ ಅಥವಾ ಪೈಪ್ಸ್ ಅಂಡ್ ಸಿಸ್ಟಮ್ ಚಾಪ್ಟರ್ ಮೇಲಾದ್ರೂ ಕೇಳ್ತಾರೆ. ನನ್ನನ್ನು ಕೇಳೋದಾದ್ರೆ ಕೇಳೋ ಸಾಧ್ಯತೆ ಕಡಿಮೆ. ಒಂದ್ ವೇಳೆ ಕೇಳಿದ್ರು ಟೈಮ್ ಅಂಡ್ ವರ್ಕ್ ಮೇಲಾದ್ರೂ ಕೇಳ್ಬೋದು ಅಥವಾ ಪೈಪ್ಸ್ ಅಂಡ್ ಸಿಸ್ಟರ್ ಮೇಲಾದ್ರೂ ಕೇಳ್ಬೋದು. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್. ನಮಗೆ ಮೊನ್ನೆ ನಡೆದಂತ KS ಎಕ್ಸಾಮ್ ನಲ್ಲೂ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕೇಳಿಲ್ಲ. ಆಮೇಲೆ ನಡೆದಂತ PDO ಎಕ್ಸಾಮ್ ನಲ್ಲೂ ಸಿಂಪಲ್ ಇಂಟ್ರೆಸ್ಟ್ ಅಂಡ್ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲೆ ಕೇಳಿಲ್ಲ. ಸೊ ಇವಾಗ ನಾನ್ ಎಚ್ ಕೆ ಎಕ್ಸಾಮ್ ನಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಮೇಲಾದ್ರೂ ಕೇಳ್ಬೋದು ಅಥವಾ ಕಾಂಪೌಂಡ್ ಇಂಟ್ರೆಸ್ಟ್ ಮೇಲಾದ್ರೂ ಕೇಳ್ಬೋದು. ಎರಡು ಚಾಪ್ಟರ್ ಮೇಲೆ ಕೇಳೋ ಸಾಧ್ಯತೆ ತುಂಬಾ ಕಡಿಮೆ, ಎರಡರಲ್ಲಿ ಒಂದ್ ಚಾಪ್ಟರ್ ಮೇಲೆ ಕೇಳ್ಬೋದು. ನೆಕ್ಸ್ಟ್ ಓಕೆ, ಪ್ರಾಫಿಟ್ ಅಂಡ್ ಲಾಸ್ ಮತ್ತು ಡಿಸ್ಕೌಂಟ್. ಯೂಶಲಿ ಎಕ್ಸಾಮ್ ನಲ್ಲಿ ಇವೆರಡು ಚಾಪ್ಟರ್ ನಲ್ಲಿ ಯಾವ್ದಾದ್ರು ಒಂದು ಚಾಪ್ಟರ್ ಮೇಲೆ ಕ್ವಶನ್ ಕೇಳ್ತಿರ್ತಾರೆ. ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಕೇಳಿದ್ರೆ ಡಿಸ್ಕೌಂಟ್ ಮೇಲೆ ಕೇಳ್ತಿರಲ್ಲ, ಡಿಸ್ಕೌಂಟ್ ಮೇಲೆ ಕೇಳಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಮೇಲೆ ಕೇಳ್ತಿರಲ್ಲ. ಈಗ ಹಿಂದೆ ನಡೆದಂತ ಎರಡು ಎಕ್ಸಾಮ್ ನಲ್ಲಿ ನಮಗೆ ಇವೆರಡು ಚಾಪ್ಟರ್ ಮೇಲೆ ಕ್ವಶನ್ ಬರದೇ ಇರೋದ್ರಿಂದ ಇವಾಗ ಮುಂದೆ ನಡೆಯುವಂತ ನಾನ್ ಎಚ್ ಕೆ ಎಕ್ಸಾಮ್ಗೆ ಇವೆರಡು ಚಾಪ್ಟರ್ ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ನೆಕ್ಸ್ಟ್ ಕ್ಲಾಕ್ಸ್ ಮತ್ತು ಕ್ಯಾಲೆಂಡರ್ಸ್. ಸೊ ಇವೆರಡು ಚಾಪ್ಟರ್ ಮೇಲೆ ನಮ್ಗೆ ಕ್ವಶನ್ ಕೇಳಿಲ್ಲ. ಸೊ ಮುಂದೆ ನಡೆಯುವಂತ ನಾನ್ ಎಚ್ ಕೆ ಎಕ್ಸಾಮ್ ನಲ್ಲಿ ಇವೆರಡು ಚಾಪ್ಟರ್ಗಳು ತುಂಬಾ ಇಂಪಾರ್ಟೆಂಟ್ ಆಗ್ತವೆ. ಸೊ ಇವುಗಳನ್ನು ಹೊರತುಪಡಿಸಿನೂ ಅವೆರಡು ಎಕ್ಸಾಮ್ ನಲ್ಲಿ ಕೇಳದೆ ಇರುವಂತಹ ಹಲವಾರು ಚಾಪ್ಟರ್ಗಳಿವೆ. ಆ ಹಲವಾರು ಚಾಪ್ಟರ್ಗಳಲ್ಲಿ ಇವು ತುಂಬಾ ಇಂಪಾರ್ಟೆಂಟ್, ಅವುಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ಹಾಗಾದ್ರೆ ಇಲ್ಲಿ ಕೇಳಿದ್ದಾರೆ ಅಂತ ಇದನ್ನ ಹೇಳಿಲ್ಲ ಅಂತ ಇವುಗಳನ್ನು ನೆಗ್ಲೆಕ್ಟ್ ಮಾಡಬೇಡಿ. ನಿಮ್ಮ ಫಸ್ಟ್ ಪ್ರಿಯಾರಿಟಿ ಇವುಗಳ ಮೇಲೆ ಇರಲಿ. ಇವುಗಳ ಆದ್ಮೇಲೆ ಸೆಕೆಂಡ್ ಪ್ರಿಯಾರಿಟಿ ಅವುಗಳ ಮೇಲೆ ಇರಬೇಕು. ಇವುಗಳನ್ನು ಹೊರತುಪಡಿಸಿ ಮತ್ತು ಇವುಗಳಲ್ಲಿ ಕೇಳದೆ ಇರುವಂತಹ ಇನ್ನೂ ಕೆಲವೊಂದಿಷ್ಟು ಚಾಪ್ಟರ್ಸ್ ಇವೆ, ಕ್ಲಾಸಿಫಿಕೇಶನ್ ಆಗಿರ್ಬೋದು, ಹೀಗೆ ಹಲವಾರು ಚಾಪ್ಟರ್ಸ್ ಇವೆ. ಅವುಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಅವುಗಳ ಆದ್ಮೇಲೆ ಈ ಚಾಪ್ಟರ್ಸ್ಗಳ ಮೇಲೆ ಕಾನ್ಸಂಟ್ರೇಟ್ ಮಾಡಿ. ಸೊ ಈ ಚಾಪ್ಟರ್ಸ್ಗಳ ಮೇಲಿನ ಕೆಲವು ಕ್ವಶನ್ಸ್ಗಳನ್ನ ನೋಡ್ಬಿಡೋಣ. ಮೊದಲನೇ ಪ್ರಶ್ನೆ, ಕೆಳಗಿನ ಸರಣಿಯಲ್ಲಿ ಯಾವ ಸಂಖ್ಯೆಯು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತದೆ ಅಂತ ಕೇಳಿದಾರೆ. ಸೊ ನಂಬರ್ ಸಿರೀಸ್ ಮೇಲಿನ ಕ್ವಶನ್ ಇದು. ನಂಬರ್ ಸಿರೀಸ್ಗಳಲ್ಲಿ ಹಲವಾರು ಟೈಪ್ಸ್ ಬರ್ತವೆ. ಸೊ ಆ ಟೈಪ್ಸ್ ಗಳಲ್ಲಿ ಇದು ಒಂದು ಏನು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಿಸುತ್ತದೆ. ಸೊ ಒಂದು ನಂಬರ್ ಸಿರೀಸ್ ನಲ್ಲಿ ಕೆಲವು ನಂಬರ್ಸ್ ಗಳನ್ನು ಕೊಟ್ಟಿರ್ತಾರೆ, ಒಂದಲ್ಲಿ ಡೇಟಾ ಮಿಸ್ ಆಗಿರುತ್ತೆ, ಆ ನಂಬರ್ ಆ ಸ್ಥಳದಲ್ಲಿ ಯಾವ ನಂಬರ್ ಬರುತ್ತೆ ಅಂತ ನಾವು ಕಂಡುಹಿಡಿಬೇಕಾಗುತ್ತೆ. ನಂಬರ್ ಸಿರೀಸ್ ನಲ್ಲಿ ಲೆಫ್ಟ್ ಟು ರೈಟ್ ಏನಾದರೂ ನಂಬರ್ಸ್ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅಲ್ಲಿ ಒಂದು ಎಡಿಷನ್ ಆಗಿರುತ್ತೆ ಅಥವಾ ಮಲ್ಟಿಪ್ಲಿಕೇಶನ್ ಆಗಿರುತ್ತೆ. ಇವೆರಡೇ ಸಾಧ್ಯತೆ ಇರ್ಲಿಕ್ಕೆ ಸಾಧ್ಯ. ಇಲ್ಲಿ 7 ಇದ್ದಿದ್ದು 9 ಆಗಿದೆ ಅಂದ್ರೆ +2 ಆಗಿದೆ, 2 ಜಾಸ್ತಿ ಆಗಿದೆ. 9 ಇದ್ದಿದ್ದು 13 ಆಗಿದೆ ಅಂದ್ರೆ +4 ಆಗಿದೆ. 13 ಇದ್ದಿದ್ದು 21 ಆಗಿದೆ ಅಂದ್ರೆ +8 ಆಗಿದೆ 13ಕ್ಕೆ. ಇವಾಗ 21 ಇದ್ದಿದ್ದು ಏನಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಸೊ ಸ್ವಲ್ಪ ಇಲ್ಲಿ ಅಬ್ಸರ್ವ್ ಮಾಡಿ, ಇಲ್ಲಿ 2 ಆ್ಯಡ್ ಆಗಿದೆ, ಇಲ್ಲಿ 4 ಆ್ಯಡ್ ಆಗಿದೆ, ಇಲ್ಲಿ 8 ಆ್ಯಡ್ ಆಗಿದೆ. ಅಂದ್ರೆ ಮೊದಲು 2 ಆ್ಯಡ್ ಆಗಿತ್ತು,
2 ಡಬಲ್ 4, ಆಮೇಲೆ 4 ಆ್ಯಡ್ ಆಯ್ತು. 4 ಡಬಲ್ 8, ಆಮೇಲೆ 8 ಆ್ಯಡ್ ಆಯ್ತು. ಸೊ ಈಗ 21ಕ್ಕೆ ನಾವು 8 ಡಬಲ್ನ ಆ್ಯಡ್ ಮಾಡಬೇಕಾಗುತ್ತೆ. 8 ಡಬಲ್ ಎಷ್ಟು? 16. ಸೊ 21ಕ್ಕೆ 16 ಆ್ಯಡ್ ಮಾಡಿದ್ರೆ ನಮ್ಗೆ ಆನ್ಸರ್ ಏನು ಬರುತ್ತೆ? 37 ಬರುತ್ತೆ. ಸೊ ಕ್ವಶನ್ ಮಾರ್ಕ್ ಇರೋ ಜಾಗದಲ್ಲಿ ನಮ್ಗೆ ಯಾವ ಆನ್ಸರ್ ಬರಬೇಕು? ಆಪ್ಷನ್ ಸಿ 37 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಕೆಳಗಿನ ಪ್ರಶ್ನೆಯಲ್ಲಿ ಸಂಖ್ಯಾ ಸರಣಿಯಲ್ಲಿನ ಒಂದು ಪದವು ತಪ್ಪಾಗಿದೆ. ಪದವು ಅಲ್ಲಿದು ಒಂದು ಸಂಖ್ಯೆ. ಸೊ ಒಂದು ಸಂಖ್ಯೆ ತಪ್ಪಾಗಿದೆ, ತಪ್ಪು ಸಂಖ್ಯೆಯನ್ನು ಕಂಡುಹಿಡಿಯಿರಿ ಅಂತ ಕ್ವಶನ್ ಇದೆ. ಸೊ ನಂಬರ್ ಸೀರೀಸ್ ಕೊಟ್ಟಿದಾರ. ಈ ಸೀರೀಸ್ ನಲ್ಲಿ ಒಂದು ನಂಬರ್ ತಪ್ಪಿದೆ ಅಂತೆ. ಆ ತಪ್ಪಾದ ನಂಬರ್ ಯಾವುದು ಅಂತ ನಾವು ಕಂಡುಹಿಡಿಬೇಕು. 9, 16, 25, 36, 49, 61 ಅಂತ ಇದೆ. ಸೊ ಇವುಗಳು ನೋಡಿದ ತಕ್ಷಣ ಯಾರಿಗೆ ವರ್ಗ ಸಂಖ್ಯೆಗಳು ಅಥವಾ ಸ್ಕ್ವೇರ್ ನಂಬರ್ಸ್ಗಳು ಗೊತ್ತಿರ್ತಾವೋ ಅವ್ರು ನೋಡಿದ ತಕ್ಷಣ ಹೇಳ್ಬಿಡ್ತಾರ, ಈ 9 ಅನ್ನೋದು, 16 ಅನ್ನೋದು, 25, 36, 49 ಅನ್ನೋ ಇವೆಲ್ಲವೂ ವರ್ಗ ಸಂಖ್ಯೆಗಳು, ಬಟ್ 61 ಅನ್ನೋದಲ್ಲ. ಸೊ ನಮ್ಗೆ ತಪ್ಪಾದ ಸಂಖ್ಯೆ 61 ಅಂತ ಯಾರಿಗೆ ಸ್ಕ್ವೇರ್ ನಂಬರ್ಸ್ಗಳು ಗೊತ್ತಿರ್ತಾವೋ ಅವ್ರು ಹೇಳ್ಬಿಡ್ತಾರ. 9 ಅನ್ನೋದು 3ರ ಸ್ಕ್ವೇರು, 16 ಅನ್ನೋದು 4ರ ಸ್ಕ್ವೇರು, 25 ಅನ್ನೋದು 5ರ ಸ್ಕ್ವೇರು, 36 ಅನ್ನೋದು 6ರ ಸ್ಕ್ವೇರು, 49 ಅನ್ನೋದು 7ರ ಸ್ಕ್ವೇರು. ಇಲ್ಲಿ ಒಂದ್ ವೇಳೆ 60, ನಮಗೆ ಇಲ್ಲಿ ಏನ್ ಬರ್ಬೇಕು ಇವಾಗ? 8ರ ಸ್ಕ್ವೇರ್ ಬರ್ಬೇಕು. 8ರ ಸ್ಕ್ವೇರು 64, ಬಟ್ ಇಲ್ಲಿ ಅವ್ರು ಕೊಟ್ಟಿರೋದೇನು 61. ಸೊ 61 ಅನ್ನೋದು ನಮಗೆ ತಪ್ಪಾದ ಉತ್ತರ, ತಪ್ಪಾದ ನಂಬರ್ ಆಗುತ್ತೆ. ಸೊ ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಸೊ ನೀಡಿರುವ ಪರ್ಯಾಯಗಳಲ್ಲಿ ಕಾಣೆಯಾದ ಪದವನ್ನು ಆಯ್ಕೆ ಮಾಡಿ ಆಗಬೇಕಿದು. ಸೊ ಕಾಣೆಯಾದ ಪದವನ್ನು ಆಯ್ಕೆ ಮಾಡಿ. ಸೊ ಲೆಟರ್ ಸೀರೀಸ್ ಮೇಲಿನ ಕ್ವಶನ್ ಇದು. ಲೆಟರ್ ಸೀರೀಸ್ ಮೇಲಿನ ಕ್ವಶನ್ಸ್ಗಳಿಗೆ ನಾವು ಆನ್ಸರ್ ಮಾಡ್ಬೇಕಂತಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ಗಳಲ್ಲಿ ಯಾವ ಲೆಟರ್ ಯಾವ ಸ್ಥಾನದಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕಾಗುತ್ತೆ. ಇಲ್ಲಿ ಟಿ ಅನ್ನೋದು ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 20ನೇ ಅಕ್ಷರ, ಕ್ಯೂ ಅನ್ನೋದು 17ನೇ ಅಕ್ಷರ, ಎನ್ ಅನ್ನೋದು 14ನೇ ಅಕ್ಷರ, ಕೆ ಅನ್ನೋದು 11ನೇ ಅಕ್ಷರ. ಸೊ ಇಲ್ಲಿ ಏನಾಗಿದೆ, ಡಿಕ್ರೀಸ್ ಆಗ್ತಾ ಹೋಗ್ತಾ ಇದೆ. ನಂಬರ್ ಸೀರೀಸ್ ನಲ್ಲಿ ಆಗಿರ್ಬೋದು ಅಥವಾ ಲೆಟರ್ ಸೀರೀಸ್ ನಲ್ಲಾದ್ರೂ ಆಗಿರ್ಬೋದು, ನಂಬರ್ಸ್ಗಳು ಡಿಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅಲ್ಲಿ ಮೈನಸ್ ಆದ್ರೂ ಸಬ್ಸ್ಟ್ರಾಕ್ಷನ್ ಆದ್ರೂ ಆಗಿರುತ್ತೆ ಅಥವಾ ಡಿವಿಷನ್ ಆದ್ರೂ ಆಗಿರುತ್ತೆ. 20 ಅನ್ನೋದು 17 ಆಗಿದೆ ಅಂದ್ರೆ -3 ಆಗಿದೆ. 17 ಅನ್ನೋದು 14 ಆಗಿದೆ ಅಂದ್ರೆ -3 ಆಗಿದೆ. 14 ಅನ್ನೋದು 11 ಆಗಿದೆ ಅಂದ್ರೆ -3 ಆಗಿದೆ. ಸೊ ಇವಾಗ 11 ಇದ್ದಿದ್ದು ಏನಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು ಅಂತಂದ್ರೆ -3 ಮಾಡಬೇಕು. 11ರಲ್ಲಿ -3 ಮಾಡಿದ್ರೆ 8 ಬರುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 8ನೇ ಅಕ್ಷರ ಎಚ್. ಸೊ ನಮಗೆ ಆನ್ಸರ್ ಏನಾಗುತ್ತೆ? ಆಪ್ಷನ್ ಎ ಎಚ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಯಾವ ಅಕ್ಷರ ಗುಂಪು ಪ್ರಶ್ನಾರ್ಥಕ ಚಿಹ್ನೆಯನ್ನು ಬದಲಾಯಿಸುತ್ತದೆ ಕೆಳಗಿನ ಅಕ್ಷರ ಸರಣಿಯಲ್ಲಿ ಅಂತ ಹೇಳಿದ್ದಾರೆ. ಸೊ ಲೆಟರ್ ಕ್ಲಸ್ಟರ್ ಮೇಲಿನ ಕ್ವಶನ್ ಇದಾಗಿದೆ. ಮೊದಲನೇ ಲೆಟರ್ ಕ್ಲಸ್ಟರ್ ನಲ್ಲಿ ಮೊದಲನೇ ಲೆಟರ್ ಟಿ ಇದೆ. ಟಿ ಅನ್ನೋದು 20ನೇ ಅಕ್ಷರ, ಡಬ್ಲ್ಯೂ ಅನ್ನೋದು 23ನೇ ಅಕ್ಷರ, ಜೆಡ್ ಅನ್ನೋದು 26ನೇ ಅಕ್ಷರ, ವಿ ಅನ್ನೋದು 22ನೇ ಅಕ್ಷರ, ವೈ ಅನ್ನೋದು 25ನೇ ಅಕ್ಷರ, ಬಿ ಅನ್ನೋದು 2ನೇ ಅಕ್ಷರ, ಎಕ್ಸ್ ಅನ್ನೋದು 24ನೇ ಅಕ್ಷರ, ಎ ಅನ್ನೋದು ಮೊದಲನೇ ಅಕ್ಷರ, ಡಿ ಅನ್ನೋದು 4ನೇ ಅಕ್ಷರ. ಸೊ ಇಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ, ಮೊದಲನೇ ಲೆಟರ್ ಕ್ಲಸ್ಟರ್ ನಲ್ಲಿ ಮೊದಲನೇ ಅಕ್ಷರದ ಸಂಖ್ಯೆ ಎಷ್ಟಿದೆ? 20 ಇದೆ. ಅದು ಎರಡನೇ ಲೆಟರ್ ಕ್ಲಸ್ಟರ್ ನ ಮೊದಲನೇ ಅಕ್ಷರದ ಸಂಖ್ಯೆ ಎಷ್ಟಿದೆ? 22 ಇದೆ. ಅಂದ್ರೆ 20ರಿಂದ 22 ಆಯ್ತು, 2 ಜಾಸ್ತಿ ಆಯ್ತು. ಇಲ್ಲಿ 24 ಇದೆ, 22ರಿಂದ 2 ಜಾಸ್ತಿ ಆಗಿ 24 ಆಯ್ತು. ನಮ್ಗೆ ಹಾಗಾದ್ರೆ ನಾಲ್ಕನೇ ಲೆಟರ್ ಕ್ಲಸ್ಟರ್ ನ ಮೊದಲನೇ ಲೆಟರ್ ಏನಾಗುತ್ತೆ? 24ಕ್ಕೆ ನಾವು 2ಅನ್ನ ಆಡ್ ಮಾಡಬೇಕು. ಇಲ್ಲೂ 2 ಆಡ್ ಆಗಿದೆ, ಇಲ್ಲೂ 2 ಆಡ್ ಆಗಿದೆ. ಸೊ 24ಕ್ಕೂ ನಾವು 2 ಆಡ್ ಮಾಡಿದ್ರೆ 26 ಬರುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 26ನೇ ಅಕ್ಷರ ಯಾವುದು? ಜೆಡ್. ಸೊ ಮೊದಲನೇ ಅಕ್ಷರ ಜೆಡ್ ಬರುತ್ತೆ. ನೆಕ್ಸ್ಟ್, ಇಲ್ಲಿ 23 ಇದ್ದಿದ್ದು ಮೊದಲನೇ ಲೆಟರ್ ಕ್ಲಸ್ಟರ್ ನಲ್ಲಿ ಎರಡನೇ ಅಕ್ಷರ 23ನೇ ಸಂಖ್ಯೆ ಆಗಿದೆ. ಎರಡನೇ ಲೆಟರ್ ಕ್ಲಸ್ಟರ್ ನಲ್ಲಿ ಎರಡನೇ ಅಕ್ಷರ ಏನಿದೆ? ವೈ ಇದೆ, ಅದು 25ನೇ ಸಂಖ್ಯೆಯನ್ನು ಹೊಂದಿದೆ. ಅಂದ್ರೆ 2 ಜಾಸ್ತಿ ಆಯ್ತು. ಇಲ್ಲಿ 25 ಇದೆ, ಇಲ್ಲಿ 1 ಇದೆ. ಅಂದ್ರೆ ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ ಇರೋದು 26 ಅಕ್ಷರಗಳು ಮಾತ್ರ. 25ರಿಂದ 1 ಆಗಿದೆ ಅಂದ್ರೆ ಅಲ್ಲಿ 2 ಆಡ್ ಆಗಿರುತ್ತೆ. ವೈ ಆದ್ಮೇಲೆ ಜೆಡ್ ಆದ್ಮೇಲೆ ಮತ್ತೆ ಎ ಬರುತ್ತೆ. ಸೊ 2 ಆಡ್ ಆಗಿ ಎ ಆಗಿದೆ. ಎ ಅನ್ನೋದು ಮೊದಲನೇ ಅಕ್ಷರ. ಸೊ ಮೊದಲನೇ ಅಕ್ಷರಕ್ಕೆ ನಾವು 2 ಆಡ್ ಮಾಡಿದ್ರೆ 3ನೇ ಅಕ್ಷರ ಆಗುತ್ತೆ. ಇಂಗ್ಲಿಷ್ ಅಲ್ಫಾಬೆಟ್ ನಲ್ಲಿ 3ನೇ ಅಕ್ಷರ ಸಿ. ನೆಕ್ಸ್ಟ್, ಮೊದಲನೇ ಲೆಟರ್ ಕ್ಲಸ್ಟರ್ ನ 3ನೇ ಲೆಟರ್ ಜೆಡ್ ಇದೆ, 26 ಇದೆ. ಎರಡನೇ ಲೆಟರ್ ಕ್ಲಸ್ಟರ್ ನ ಎರಡನೇ ಲೆಟರ್ ಬಿ ಇದೆ, 2 ಇದೆ. ಸೊ ಇಲ್ಲಿ 2 ಲೆಟರ್ ಜಂಪ್ ಆಗಿದೆ. 3ನೇ ಲೆಟರ್ ಕ್ಲಸ್ಟರ್ ನ 3ನೇ ಲೆಟರ್ ಡಿ ಇದೆ. ಸೊ ಅಂದ್ರೆ ಡಿ ಅನ್ನೋದು 4ನೇ ಲೆಟರ್. ಇಲ್ಲಿ 2ನೇ ಲೆಟರ್ ಇದ್ದಿದ್ದು ಇಲ್ಲಿ 4ನೇ ಲೆಟರ್ ಆಗಿದೆ ಅಂದ್ರೆ 2 ಲೆಟರ್ ಜಂಪ್ ಆಗಿದೆ.
ಇಲ್ಲಿ 4 ಇದ್ದಿದ್ದು 2 ಲೆಟರ್ ಜಂಪ್ ಆದ್ರೆ ಆರನೇ ಲೆಟರ್ ಆಗುತ್ತೆ. ಸೊ ಇಂಗ್ಲಿಷ್ ಆಲ್ಫಾಬೆಟ್ ನಲ್ಲಿ 6ನೇ ಲೆಟರ್ ಎಫ್. ನಮಗೆ ಆನ್ಸರ್ ಏನಾಗುತ್ತೆ ಇವಾಗ ZCF. ಆಪ್ಷನ್ ಡಿ ZCF ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ರೈಲು ನಿಂತಿರುವ ಮನುಷ್ಯನನ್ನು 10 ಸೆಕೆಂಡುಗಳಲ್ಲಿ ಮತ್ತು 50 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 14 ಸೆಕೆಂಡುಗಳಲ್ಲಿ ಹಾದು ಹೋಗುತ್ತದೆ. ರೈಲಿನ ಉದ್ದವನ್ನು ಹುಡುಕಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಏನಾಗಿದೆ, ಒಂದು ರೈಲು ಒಬ್ಬ ನಿಂತಿರುವ ಮನುಷ್ಯನನ್ನ 10 ಸೆಕೆಂಡ್ ನಲ್ಲಿ ಹಾದು ಹೋಗುತ್ತಂತ ಮತ್ತು 50 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ನ 14 ಸೆಕೆಂಡ್ಗಳಲ್ಲಿ ಹಾದು ಹೋಗುತ್ತಂತ. ಸೊ ರೈಲಿನ ಉದ್ದ ಎಷ್ಟು ಅಂತ ಕ್ವಶನ್ ಇದೆ. ನಿಮ್ಗೆ ಗೊತ್ತಿರಲಿ, ನಿಂತಿರುವ ಈ ಒಬ್ಬ ಮನುಷ್ಯನನ್ನ ಈ ಒಂದು ರೈಲು ಹಾದು ಹೋಗ್ತಾ ಇದೆ ಅಂತಂದ್ರೆ ತನ್ನ ಉದ್ದವನ್ನ ತಾನು ದಾಟಿ ಹೋಗ್ಬೇಕಿದು. ಸೊ ಇವ್ ನಿಂತಲೇ ನಿಂತಿರ್ತಾನ, ಇವನನ್ನ ದಾಟಿ ಹೋಗ್ತಾ ಇದೆ ಅಂತಂದ್ರೆ ಯಾವಾಗ ಇದು ದಾಟಿದೆ ಅಂತ ನಾವು ಹೇಳ್ತೀವಿ ಅಂದ್ರೆ ಈ ಕೊನೆಯ ಬೋಗಿ ಇಲ್ಲಿ ಬಂದಾಗ ಈ ಮನುಷ್ಯನನ್ನ ಈ ಟ್ರೈನ್ ದಾಟದಂಗ. ಬಟ್ ಕೊನೆಯ ಬೋಗಿ ಇಲ್ಲಿ ಬಂದಾಗ ಇದ್ರ ಇಂಜಿನ್ ಎಲ್ಲಿರುತ್ತೆ? ಇಂಜಿನ್ ಇಲ್ಲಿ ಬಂದಿರುತ್ತೆ, ಅಂದ್ರೆ ಇದ್ರ ಮುಂಭಾಗ ಇಲ್ಲಿ ಬಂದಿರುತ್ತೆ. ಸೊ ಈ ಟ್ರೈನ್ ಇವನನ್ನ ದಾಟಿದೆ ಅಂತಂದ್ರ ಇದು ತನ್ನ ಉದ್ದವನ್ನ ದಾಟಿದೆ ಅಂತ ಅರ್ಥ. ಸೊ 10 ಸೆಕೆಂಡ್ ನಲ್ಲಿ ಈ ಟ್ರೈನ್ ಈ ಮನುಷ್ಯನನ್ನು ದಾಟಿದೆ ಅಂತಂದ್ರೆ ಈ ಟ್ರೈನ್ ತನ್ನ ಉದ್ದವನ್ನ ದಾಟ್ಕೊಳ್ಳೋದಕ್ಕೆ ತೆಗೆದುಕೊಂಡ ಸಮಯ 10 ಸೆಕೆಂಡ್ ಅಂತ ಅರ್ಥ, ನೆನಪಿರ್ಲಿ. ಸೊ ಈ ಟ್ರೈನ್ ತನ್ನ ಉದ್ದವನ್ನ ದಾಟ್ಕೊಳ್ಳೋದಕ್ಕೆ ತೆಗೆದುಕೊಂಡ ಸಮಯ 10 ಸೆಕೆಂಡ್. ಓಕೆ, 50 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ನ 14 ಸೆಕೆಂಡ್ ಅಲ್ಲಿ ದಾಟಿದೆ ಅಂತ. ಒಂದು ಪ್ಲಾಟ್ಫಾರ್ಮ್ ಇದೆ, ಈ ಪ್ಲಾಟ್ಫಾರ್ಮ್ನ ಈ ಟ್ರೈನ್ 14 ಸೆಕೆಂಡ್ ನಲ್ಲಿ ದಾಟಿದೆ ಅಂತೆ. ಈ ಪ್ಲಾಟ್ಫಾರ್ಮ್ನ ಉದ್ದ 50 ಮೀಟರ್, 14 ಸೆಕೆಂಡ್ ನಲ್ಲಿ ದಾಟಿದೆ ಅಂತೆ. ಸಿ, ಟ್ರೈನ್ಗೆ ತನ್ನ ಉದ್ದವನ್ನ ದಾಟ್ಕೊಳ್ಳೋದಕ್ಕೆ ಬೇಕಾಗಿರೋ ಟೈಮು 10 ಸೆಕೆಂಡ್. ಈ ಪ್ಲಾಟ್ಫಾರ್ಮ್ ದಾಟಿದೆ ಅಂತಂದ್ರೆ ಈ ಟ್ರೈನಿನ ಕೊನೆಯ ಬೋಗಿ ಇಲ್ಲಿ ಬಂದಾಗ ಈ ಪ್ಲಾಟ್ಫಾರ್ಮ್ನ ದಾಟಿದೆಪ್ಪ ಅಂತ ನಾವು ಹೇಳ್ತೀವಿ. ಸೊ ಕೊನೆಯ ಬೋಗಿ ಇಲ್ಲಿ ಬಂದಿದೆ ಅಂದ್ರೆ ಇಂಜಿನ್ ಇಲ್ಲಿ ಬಂದಿರುತ್ತೆ, ಇದ್ರ ಮುಂಭಾಗ ಇಲ್ಲಿ ಬಂದಿರುತ್ತೆ. ಇಲ್ಲಿ ಒಟ್ಟು ಸಮಯ ಎದಕ್ಕೆ ತಗೊಂಡಿದೆ? ಈ ಪ್ಲಾಟ್ಫಾರ್ಮ್ನ ದಾಟ್ಕೊಳ್ಳೋದಕ್ಕೂ ಮತ್ತು ತನ್ನ ಉದ್ದವನ್ನ ದಾಟ್ಕೊಳ್ಳೋದಕ್ಕೂ ತೆಗೆದುಕೊಂಡ ಸಮಯ ಒಟ್ಟು 14 ಸೆಕೆಂಡ್ ಆಗಿದೆ. ಸೊ ಈ ಪ್ಲಾಟ್ಫಾರ್ಮ್ನ ದಾಟೋದಕ್ಕೂ ಮತ್ತು ತನ್ನ ಉದ್ದವನ್ನ ತಾನು ದಾಟ್ಕೊಳ್ಳೋದಕ್ಕೂ ತೆಗೆದುಕೊಂಡ ಸಮಯ ಎಷ್ಟು? 14 ಸೆಕೆಂಡ್. ಅದರಲ್ಲಿ 10 ಸೆಕೆಂಡ್ ತನ್ನ ಉದ್ದ ದಾಟ್ಕೊಳ್ಳೋದಕ್ಕೆ ತಗೊಂಡಿರುತ್ತೆ, ಅದು ಅವರೇ ಕೊಟ್ಟಂತೆ. ಸೊ ಪ್ಲಾಟ್ಫಾರ್ಮ್ನ ದಾಟೋದಕ್ಕೆ ಅದು ಎಷ್ಟು ಬೇಕಾಗುತ್ತೆ? ಇವಾಗ 4 ಸೆಕೆಂಡ್ ಬೇಕಾಗುತ್ತೆ. 14ರಲ್ಲಿ 10 ಮೈನಸ್ ಮಾಡಿದ್ರೆ 4. ಸೊ ಆ ಟ್ರೈನ್ 4 ಸೆಕೆಂಡ್ ನಲ್ಲಿ 50 ಮೀಟರ್ ಹೋಗಿದೆ ಅಂತ ನಾವು ಹೇಳ್ಬೋದು. ಸೊ ಟ್ರೈನಿನ ಸ್ಪೀಡ್ ಎಷ್ಟಾಯ್ತು ಇವಾಗ? 50/4. ಸ್ಪೀಡ್ ಈಕ್ವಲ್ಸ್ ಟು ಡಿಸ್ಟೆನ್ಸ್ ಬೈ ಟೈಮ್, 50/4. ಇವಾಗ ಕೇಳಿರೋ ಕ್ವಶನ್ ಏನು? ರೈಲಿನ ಉದ್ದ ಎಷ್ಟು ಅಂತ ಕೇಳಿದಾರೆ. ಸೊ ಈ ರೈಲಿನ ಉದ್ದ ಎಷ್ಟು ಅಂತ ನಾವು ಹುಡುಕ್ಬೇಕು. ಇವಾಗ ಒಂದು ನಮ್ಗೆ ಗೊತ್ತಿದೆ ಏನು, ಡಿಸ್ಟೆನ್ಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಅಂತ ಗೊತ್ತಿದೆ. ಸೊ ನಮಗಿಲ್ಲಿ ಸ್ಪೀಡ್ ಗೊತ್ತಾಗಿದೆ 50/4 ಅಂತ ಅದರ ಸ್ಪೀಡು. ನಮಗೆ ಟೈಮ್ ಕೂಡ ಗೊತ್ತಿದೆ 10 ಸೆಕೆಂಡ್. ತನ್ನ ಉದ್ದವನ್ನು ತಾನು ದಾಟ್ಕೊಳ್ಳೋದಕ್ಕೆ ತೆಗೆದುಕೊಂಡ ಸಮಯ ಎಷ್ಟಾಗಿದೆ? 10 ಸೆಕೆಂಡ್ ಇದೆ. ಸೊ ಈ ಸ್ಪೀಡು ಮತ್ತು ಈ 10 ಸೆಕೆಂಡ್ ನಾವು ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಅದರದ್ದು ಲೆಂತ್ ಎಷ್ಟು ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. 2 2 4, 2 25 50, 2 1 2, 2 5 10, 25 ಇಂಟು 5 ಮಾಡಿದರೆ 125 ಮೀಟರ್. ಸೊ ಆ ಟ್ರೈನಿನ ಉದ್ದ ಎಷ್ಟು? ಆಪ್ಷನ್ ಬಿ 125 ಮೀಟರ್ ಇಸ್ ದಿ ರೈಟ್ ಆನ್ಸರ್. ಮತ್ತೊಂದು ಸ್ವಲ್ಪ ಫಾಸ್ಟಾಗಿ ಹೇಳ್ಬಿಡ್ತೀನಿ ನೋಡಿ. ಒಂದು ಟ್ರೈನು ಒಬ್ಬ ಮನುಷ್ಯನನ್ನು ದಾಟೋದಕ್ಕೆ 10 ಸೆಕೆಂಡ್ ತಗೊಂಡಿದೆ ಅಂತ. ಒಂದು ಟ್ರೈನ್ ಒಬ್ಬ ಮನುಷ್ಯನನ್ನು ದಾಟಿದೆ ಅಂತಂದ್ರೆ ತನ್ನ ಉದ್ದವನ್ನು ತಾನು ದಾಟ್ಕೊಂಡಿರುತ್ತೆ. ಸೊ ತನ್ನ ಉದ್ದವನ್ನು ತಾನು ದಾಟ್ಕೊಳ್ಳೋದಕ್ಕೆ ತೆಗೆದುಕೊಂಡ ಸಮಯ ಎಷ್ಟು? 10 ಸೆಕೆಂಡ್. ಪ್ಲಾಟ್ಫಾರ್ಮ್ನ ದಾಟೋದಕ್ಕೆ ಅದು ತೆಗೆದುಕೊಂಡ ಸಮಯ ಎಷ್ಟು? 14 ಸೆಕೆಂಡ್. ಸಿ 14 ಸೆಕೆಂಡ್ ನಲ್ಲಿ 10 ಸೆಕೆಂಡ್ ಬರೀ ತನ್ನ ಉದ್ದವನ್ನೇ ತಾನು ದಾಟ್ಕೊಂಡಿರುತ್ತೆ. ಸೊ ಇನ್ನುಳಿದ 4 ಸೆಕೆಂಡ್ ನಲ್ಲಿ ಈ ಪ್ಲಾಟ್ಫಾರ್ಮ್ನ ದಾಟಿರುತ್ತೆ. ಸೊ ಈ ಪ್ಲಾಟ್ಫಾರ್ಮ್ ದೂರವನ್ನು ಟ್ರಾವೆಲ್ ಮಾಡೋದಕ್ಕೆ ಇನ್ನುಳಿದ ಸಮಯವನ್ನು ತೆಗೆದುಕೊಂಡಿರುತ್ತೆ. ಸೊ 50 ಮೀಟರ್ 4 ಸೆಕೆಂಡ್ ನಲ್ಲಿ ಟ್ರಾವೆಲ್ ಮಾಡಿದೆ ಅಂದ್ರೆ ಅದರ ಸ್ಪೀಡ್ ಎಷ್ಟಾಯ್ತು? 50/4 ಮೀಟರ್ ಪರ್ ಸೆಕೆಂಡ್ ಅಥವಾ 12.5 ಮೀಟರ್ ಪರ್ ಸೆಕೆಂಡ್. ಈ ಸ್ಪೀಡು ಮತ್ತು ಈ ಟೈಮ್ ನ ಮಲ್ಟಿಪ್ಲೈ ಮಾಡಿಬಿಟ್ರೆ ನಮಗೆ ಟ್ರೈನಿನ ಉದ್ದ ಸಿಗುತ್ತೆ. 12.5 ಇಂಟು 10 ಮಾಡಿಬಿಟ್ರೆ 125 ಬರುತ್ತೆ, ಅಥವಾ ನೀವು 50/4 ಇಂಟು 10 ಮಾಡಿದ್ರು 125 ಮೀಟರ್ ಬರುತ್ತೆ. ಸೊ ಆ ಟ್ರೈನಿನ ಉದ್ದ ಎಷ್ಟು? 125 ಮೀಟರ್ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಒಂದು ದೋಣಿಯು 24 ಕಿಲೋಮೀಟರ್ ಅಪ್ ಸ್ಟ್ರೀಮ್ ಅನ್ನು 6 ಗಂಟೆಗಳಲ್ಲಿ ಮತ್ತು 20 ಕಿಲೋಮೀಟರ್ ಕೆಳಗೆ ಅಂದ್ರೆ ಮೀನ್ಸ್ ಡೌನ್ ಸ್ಟ್ರೀಮ್ ನ ಹಿಂಗೆ ಟ್ರಾನ್ಸ್ಲೇಟ್ ಮಾಡಿದಾರೆ ಅವರು. 20 ಕಿಲೋಮೀಟರ್ ಕೆಳಗೆ 4 ಗಂಟೆಗಳಲ್ಲಿ ಚಲಿಸುತ್ತದೆ. ಆಗ ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಏನು ಅಂತ ಕ್ವಶನ್ ಇದೆ.
ಸಿ ಬೋರ್ಡ್ಸ್ ಅಂಡ್ ಸ್ಟ್ರೀಮ್ ಮೇಲಿನ ಕ್ವಶನ್ ಇದಾಗಿದೆ. ಒಂದ್ ವಿಷಯ ನೆನಪಿರಲಿ, ಅಪ್ಸ್ಟ್ರೀಮ್ ಮತ್ತು ಡೌನ್ ಸ್ಟ್ರೀಮ್ ಅಂದ್ರೆ ಏನು ಅಂತ ನಮಗೆ ಗೊತ್ತಿರಬೇಕಾಗುತ್ತೆ. ಅಪ್ಸ್ಟ್ರೀಮ್ ಅಂದ್ರೆ ಏನು ಅಂತಂದ್ರೆ, ನೀರು ಹರಿಯುವ ದಿಕ್ಕಿನ ವಿರುದ್ಧವಾಗಿ ದೋಣಿ ಏನಾದರೂ ಹೋಗ್ತಾ ಇದ್ರೆ ಅದನ್ನ ಅಪ್ಸ್ಟ್ರೀಮ್ ಅಂತ ಕರಿತೀವಿ. ನೀರು ಹರಿಯುತ್ತಿರುವ ದಿಕ್ಕಿಗೆ ದೋಣಿ ಹೋಗ್ತಾ ಇದ್ರೆ ಅದನ್ನ ಡೌನ್ ಸ್ಟ್ರೀಮ್ ಅಂತ ಕರಿತೀವಿ. ಇಲ್ಲಿ ಏನಾಗಿದೆ, ಒಂದು ದೋಣಿ 24 ಕಿಲೋಮೀಟರ್ನ 6 ಗಂಟೆಯಲ್ಲಿ ಅಪ್ಸ್ಟ್ರೀಮ್ ನಲ್ಲಿ ಹೋಗ್ತಾ ಇದೆ ಅಂತೆ. ಅಂದ್ರೆ ಇದು ನದಿ, ನೀರು ಈ ಕಡೆ ಹರಿತಾ ಇದ್ರೆ ದೋಣಿ ಈ ಕಡೆ ಬರ್ತಾ ಇದೆ ನೀರಿಗೆ ವಿರುದ್ಧವಾಗಿ. ಇಲ್ಲಿ ಸ್ಪೀಡ್ ಆಫ್ ಬೋಟ್ ನಲ್ಲಿ ಸ್ಪೀಡ್ ಆಫ್ ವಾಟರ್ ಮೈನಸ್ ಆಗುತ್ತೆ, ಬಿಕಾಸ್ ದೋಣಿ ಮುಂದೆ ಹೋದಂತೆ ನೀರು ಅದನ್ನ ಹಿಂದೆ ತಳ್ತಿರುತ್ತೆ ಅನ್ನೋ ಕಾರಣಕ್ಕೆ. ಸೊ ಇಲ್ಲಿ ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಮಾಡಿದಾಗ ನಮ್ಗೆ ಏನ್ ಸಿಗುತ್ತೆ, 24 ಅಥವಾ ನಾವು ಅಪ್ಸ್ಟ್ರೀಮ್ ಸ್ಪೀಡ್ ನಾವು ಕಂಡುಹಿಡ್ಕೋಬೇಕು ಅಂತಂದ್ರೆ 6 ಗಂಟೆಯಲ್ಲಿ 24 ಕಿಲೋಮೀಟರ್ ಹೋಗಿದೆ. ಇವಾಗ ಅಪ್ಸ್ಟ್ರೀಮ್ ನಲ್ಲಿ 6 ಗಂಟೆಯಲ್ಲಿ 24 ಕಿಲೋಮೀಟರ್ ಹೋಗಿದೆ ಅಂತಂದ್ರೆ ಪ್ರತಿ ಗಂಟೆಗೆ 6 1 6 6 4 24 ಪ್ರತಿ ಗಂಟೆಗೆ 24 ಕಿಲೋಮೀಟರ್ ಪರ್ ಅವರ್ ಹೋಗಿರುತ್ತೆ. ಸೊ ಇವಾಗ ಸ್ಪೀಡ್ ಆಫ್ ಬೋಟ್ ಸ್ಪೀಡ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಮಾಡಿದಾಗ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ, 4 ಕಿಲೋಮೀಟರ್ ಪರ್ ಅವರ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ನೋಡಿ, ಅಪ್ಸ್ಟ್ರೀಮ್ ಅಂತಂದ್ರೆ ನೀರು ಹರಿಯುವ ದಿಕ್ಕಿಗೆ ವಿರುದ್ಧವಾಗಿ ದೋಣಿ ಹೋಗ್ತಾ ಇದ್ರೆ ಅದನ್ನ ನಾವು ಅಪ್ಸ್ಟ್ರೀಮ್ ಅಂತ ಕರಿತೀವಿ. ಅಪ್ಸ್ಟ್ರೀಮ್ ನಲ್ಲಿ ನಮಗೆ ಯಾವಾಗಲೂ ಸ್ಪೀಡ್ ಆಫ್ ಬೋಟ್ ನಲ್ಲಿ ಸ್ಪೀಡ್ ಆಫ್ ವಾಟರ್ ಮೈನಸ್ ಆಗ್ತಿರುತ್ತೆ, ಬಿಕಾಸ್ ಬೋಟ್ ಮುಂದೆ ಹೋದಂತೆ ನೀರು ಅದನ್ನ ಹಿಂದೆ ತಳ್ತಿರುತ್ತೆ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರ ನಾ ಏನ್ ಮಾಡ್ಕೊಂಡೆ, ಇಲ್ಲಿ ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಮಾಡ್ಕೊಂಡೆ. ಸೊ ಇವಾಗ ಅಪ್ಸ್ಟ್ರೀಮ್ ನಲ್ಲಿ ಸ್ಪೀಡ್ ಎಷ್ಟಿದೆ ಅಂತ ನಾವು ಕಂಡುಹಿಡಿಬೇಕು ಅಂದ್ರೆ ಡಿಸ್ಟೆನ್ಸ್ ಡಿವೈಡ್ ಬೈ ಟೈಮ್ ಮಾಡಬೇಕು. ಡಿಸ್ಟೆನ್ಸ್ ಎಷ್ಟಿದೆ, 24 ಕಿಲೋಮೀಟರ್ ಹೋಗಿದೆ. ಎಷ್ಟು ಗಂಟೆಯಲ್ಲಿ, 6 ಗಂಟೆಯಲ್ಲಿ. ಸೊ 6 ಗಂಟೆಯಲ್ಲಿ 24 ಕಿಲೋಮೀಟರ್ ಹೋಗಿದೆ ಅಂದ್ರೆ ಪ್ರತಿ ಗಂಟೆಗೆ 4 ಕಿಲೋಮೀಟರ್ ಹೋಗಿದೆ ಅಂತ ಅರ್ಥ. ಸೊ ಅಪ್ಸ್ಟ್ರೀಮ್ ನ ಸ್ಪೀಡ್ ಎಷ್ಟು, 4 ಕಿಲೋಮೀಟರ್. ಅದಕ್ಕೋಸ್ಕರ ನಾನು ಇಲ್ಲಿ ಅಪ್ಸ್ಟ್ರೀಮ್ ನ 4 ಕಿಲೋಮೀಟರ್ ಅಂತ ಬರ್ಕೊಂಡೆ. ಹೋಪ್ ಯು ಗಾಟ್ ಮೈ ಪಾಯಿಂಟ್. ನೆಕ್ಸ್ಟ್ ಏನಾಗಿದೆ, 20 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ನಲ್ಲಿ ಹೋಗ್ತಾ ಇದೆ ಅಂತ. ಇಲ್ಲಿ ಕೆಳಗೆ ಅಂದ್ರೆ ಡೌನ್ ಸ್ಟ್ರೀಮ್ 24 ಕಿಲೋಮೀಟರ್ ಡೌನ್ ಸ್ಟ್ರೀಮ್ ನಲ್ಲಿ ಹೋಗ್ತಾ ಇದೆ, 4 ಗಂಟೆಗಳಲ್ಲಿ ಹೋಗ್ತಾ ಇದೆ ಅಂತ. ಡೌನ್ ಸ್ಟ್ರೀಮ್ ನಲ್ಲಿ ನಮ್ಗೆ ಯಾವಾಗಲೂ ಸ್ಪೀಡ್ ಆಫ್ ಬೋಟ್ನ ವೇಗದ ಜೊತೆಗೆ ನೀರಿನ ವೇಗ ಆಡ್ ಆಗ್ತಿರುತ್ತೆ. ಡೌನ್ ಸ್ಟ್ರೀಮ್ ಅಂದ್ರೆ ಏನು, ನದಿ ಈ ಕಡೆ ಹರಿತಾ ಇದೆ. ಒಂದ್ ವೇಳೆ ದೋಣಿನೂ ಈ ಕಡೆ ಹೋಗ್ತಾ ಇದ್ರೆ ಅದನ್ನ ನಾವು ಡೌನ್ ಸ್ಟ್ರೀಮ್ ಅಂತ ಕರಿತಾ ಇರ್ತೀವಿ. ಇಲ್ಲಿ ದೋಣಿ ಮುಂದೆ ಹೋದಂತೆ ನೀರು ಕೂಡ ಅದನ್ನ ಮುಂದೆ ತಳ್ತಾ ಇದೆ, ಅಂದ್ರೆ ಇದ್ರ ವೇಗಕ್ಕೆ ಇದ್ರ ವೇಗ ಕೂಡ ಆಡ್ ಆಗ್ತಾ ಇದೆ. ಸೊ ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ ಮಾಡಿದ್ರೆ ನಮಗ ಡೌನ್ ಸ್ಟ್ರೀಮ್ ಬರುತ್ತೆ. ಸೊ ಇಲ್ಲಿ ಡೌನ್ ಸ್ಟ್ರೀಮ್ ನಲ್ಲಿ 4 ಗಂಟೆಯಲ್ಲಿ 24 ಕಿಲೋಮೀಟರ್ ಹೋಗಿದೆ. ಸೊ 4 ಗಂಟೆಯಲ್ಲಿ 20 ಕಿಲೋಮೀಟರ್ ಹೋಗಿದೆ ಅಂದ್ರೆ ಪ್ರತಿ ಗಂಟೆಗೆ 4 1 4 4 5 20 ಪ್ರತಿ ಗಂಟೆಗೆ 5 ಕಿಲೋಮೀಟರ್ ಪರ್ ಅವರ್ ನಲ್ಲಿ ಹೋಗ್ತಾ ಇದೆ ಅಂತ ಅರ್ಥ. ಸೊ ಡೌನ್ ಸ್ಟ್ರೀಮ್ ನ ಸ್ಪೀಡ್ ಎಷ್ಟು, 5 ಕಿಲೋಮೀಟರ್ ಪರ್ ಅವರ್. ಕ್ವಶನ್ ಕೇಳಿರೋದೇನು, ನಿಶ್ಚಲ ನೀರಿನಲ್ಲಿ ದೋಣಿಯ ವೇಗ ಎಷ್ಟು ಅಂತ ಕೇಳಿದಾರೆ, ಸ್ಪೀಡ್ ಆಫ್ ಬೋಟ್ ಎಷ್ಟು ಅಂತ ಕೇಳಿದಾರೆ. ಸೊ ಇವಾಗ ನಾನು ಏನ್ ಮಾಡ್ತೀನಿ, ಈಕ್ವಲ್ ಟು LHS ಸೈಡ್ ನ ಈಕ್ವಲ್ ಟು RHS ಸೈಡ್ ನ ಎರಡನ್ನು ಆಡ್ ಮಾಡಿಬಿಡ್ತೀನಿ. ಅವಾಗ ನಮ್ಗೆ ಸಿಗೋದೇನು, ಸೊ ಇಲ್ಲಿ ಆಡ್ ಮಾಡ್ತೀನಿ, ಸ್ಪೀಡ್ ಆಫ್ ಬೋಟ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಪ್ಲಸ್ ಇದನ್ನ ಸ್ಪೀಡ್ ಆಫ್ ಬೋಟ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ ಮಾಡಿದೆ. ಇವಾಗ 4 + 5 ಕಿಲೋಮೀಟರ್, 4 + 5 ಅಂದ್ರೆ 9 ಕಿಲೋಮೀಟರ್ ಪರ್ ಅವರ್. ಇವಾಗ ಏನ್ ಬರುತ್ತೆ, ಸ್ಪೀಡ್ ಆಫ್ ವಾಟರ್ ಮೈನಸ್ ಸ್ಪೀಡ್ ಆಫ್ ವಾಟರ್ ಪ್ಲಸ್ ಸ್ಪೀಡ್ ಆಫ್ ವಾಟರ್ ಕ್ಯಾನ್ಸಲ್ ಆಗ್ತವೆ. 2 ಸ್ಪೀಡ್ ಆಫ್ ಬೋಟ್ ಈಕ್ವಲ್ಸ್ ಟು 9 ಕಿಲೋಮೀಟರ್ ಪರ್ ಅವರ್. ಸ್ಪೀಡ್ ಆಫ್ ಬೋಟ್ ಈಕ್ವಲ್ಸ್ ಟು 9/2 ಅಂದ್ರೆ 4.5 ಕಿಲೋಮೀಟರ್ ಪರ್ ಅವರ್. ಸೊ ನಮ್ಗೆ ಆನ್ಸರ್ ಏನ್ ಬಂತು, ಆಪ್ಷನ್ ಎ 4.5 ಕಿಲೋಮೀಟರ್ ಪರ್ ಅವರ್. ಇದನ್ನ ಸ್ವಲ್ಪ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದೆ. ನೀವು ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಏನ್ ಮಾಡಬೇಕು, ಒಂದ್ ವೇಳೆ ಡೌನ್ ಸ್ಟ್ರೀಮ್ ಕೊಟ್ಟು ಅಪ್ ಸ್ಟ್ರೀಮ್ ಕೊಟ್ಟಿದ್ರೆ ಅವೆರಡೂ ಸ್ಪೀಡ್ಗಳನ್ನ ಆಡ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗ ನಿಶ್ಚಲ ನೀರಿನಲ್ಲಿ ದೋಣಿಯ ಸ್ಪೀಡ್ ಗೊತ್ತಾಗುತ್ತೆ. ಒಂದ್ ವೇಳೆ ನೀರಿನ ಸ್ಪೀಡ್ ಕೇಳಿದ್ರೆ ಡೌನ್ ಸ್ಟ್ರೀಮ್ ಅಲ್ಲಿ ಅಪ್ ಸ್ಟ್ರೀಮ್ ನ ಮೈನಸ್ ಮಾಡಿ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗ ನೀರಿನ ಸ್ಪೀಡ್ ಗೊತ್ತಾಗುತ್ತೆ. ಸೊ ಎಕ್ಸಾಮ್ ನಲ್ಲಿ ನಾವು ಮಾಡ್ಬೇಕಾಗಿರೋದು ಇಷ್ಟೇ. ನಾವು ಸ್ವಲ್ಪ ಇನ್ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದನ್ನ ಎಕ್ಸಾಮ್ ನಲ್ಲಿ ಯಾವ ರೀತಿ ಮಾಡಬೇಕು, ಡೌನ್ ಸ್ಟ್ರೀಮ್ ನ ಸ್ಪೀಡ್ ಕಂಡು ಹಿಡ್ಕೋಬೇಕು, ಇಲ್ಲಿ ಕಂಡಿಡಿದ್ನೆಲ್ಲ ಈ ರೀತಿ, ಸಾರಿ ಡೌನ್ ಸ್ಟ್ರೀಮ್ ಸ್ಪೀಡ್ ಇಲ್ಲಿ ಕಂಡಿಡಿದ್ನೆಲ್ಲ ಈ ರೀತಿ, ಅಪ್ ಸ್ಟ್ರೀಮ್ ನ ಸ್ಪೀಡ್ ಕಂಡು ಹಿಡ್ಕೋಬೇಕು, ಇಲ್ಲಿ ಕಂಡಿಡಿದ್ನೆಲ್ಲ ಈ ರೀತಿ. ನೆಕ್ಸ್ಟ್ ಏನ್ ಮಾಡಬೇಕು, ಇವೆರಡು ಸ್ಪೀಡ್ಗಳನ್ನ ಆಡ್ ಮಾಡಬೇಕು, 9 ಬರುತ್ತೆ. ನೆಕ್ಸ್ಟ್ ಡಿವೈಡ್ ಬೈ 2 ಮಾಡಿಬಿಟ್ರೆ ನಮಗ ಆನ್ಸರ್ ಬರುತ್ತೆ. ಸೊ 9/2 ಅಂದ್ರೆ 4.5 ಕಿಲೋಮೀಟರ್ ಪರ್ ಅವರ್ ಇಸ್ ದಿ ರೈಟ್ ಆನ್ಸರ್. ಇಷ್ಟೇ ಮಾಡ್ಬೇಕಾಗಿರೋ ನಾವು ಎಕ್ಸಾಮ್ ನಲ್ಲಿ. ನೆಕ್ಸ್ಟ್ ಕ್ವಶನ್,
ಎ ಬಿ ಸಿ ಕ್ರಮವಾಗಿ 10 ದಿನಗಳು 15 ದಿನಗಳು ಮತ್ತು 20 ದಿನಗಳಲ್ಲಿ ಒಂದು ಕೆಲಸವನ್ನು ಮಾಡಬಹುದು. ಅವರು ಒಟ್ಟಿಗೆ ಕೆಲಸವನ್ನು ಮಾಡಲು ಪ್ರಾರಂಭಿಸಿದರು. ಆದರೆ ಎ 2 ದಿನಗಳ ನಂತರ ಮತ್ತು ಬಿ 3 ದಿನಗಳ ನಂತರ ಕೆಲಸವನ್ನು ತೊರೆದರು. ಸಿ ಮಾತ್ರ ಎಷ್ಟು ದಿನಗಳಲ್ಲಿ ಉಳಿದ ಕೆಲಸವನ್ನು ಮುಗಿಸುತ್ತಾನೆ ಅಂತ ಕ್ವಶನ್ ಇದೆ. ಸೊ ಇಲ್ಲಿ ಏನಾಗಿದೆ, ಒಂದು ಕೆಲಸವನ್ನ ಎ ಮಾಡಿದ್ರೆ ಅದನ್ನ 10 ದಿನದಿಂದ ಮುಗಿಸ್ತಾನಂತ, ಅದೇ ಕೆಲಸನ ಬಿ ಮಾಡಿದ್ರೆ 15 ದಿನದಿಂದ ಮುಗಿಸ್ತಾನಂತ, ಅದೇ ಕೆಲಸನ ಸಿ ಮಾಡಿದ್ರೆ 20 ದಿನದಿಂದ ಮುಗಿಸ್ತಾನಂತ. ಇವಾಗ ಅವ್ರು 3 ಜನ ಸೇರಿ ಒಟ್ಟಿಗೆ ಕೆಲಸ ಮಾಡೋದಕ್ಕೆ ಶುರು ಮಾಡ್ತಾರಂತ. ಆದ್ರೆ ಕೆಲಸ ಸ್ಟಾರ್ಟ್ ಆದ 2 ದಿನದ ನಂತರ ಎ ಬಿಟ್ಟು ಬಿಡ್ತಾನಂತ ಕೆಲಸನ. 3ನೇ ದಿನದ ನಂತರ ಬಿ ಕೂಡ ಬಿಡ್ತಾನಂತ. ಸೊ ಉಳಿದ ಕೆಲಸ ಸಿ ಒಬ್ಬನ ಮಾಡಿದ್ರ ಎಷ್ಟು ದಿನದಾಗ ಕೆಲಸ ಮುಗಿಸ್ತಾನೆ ಅಂತ ಕ್ವಶನ್ ಇದೆ. ಸೊ ನಾವು ಮಾಡ್ಬೇಕಾಗಿರೋದೇನು, ನಮ್ಮ LCM ಮೆಥಡ್ ಮೂಲಕ ಎ 10 ದಿನದಾಗ ಮುಗಿಸ್ತಾನ, ಬಿ 15 ದಿನದಾಗ, ಸಿ 20 ದಿನದಾಗ. LCM ಎಷ್ಟಾಗುತ್ತೆ? 60 ಆಗುತ್ತೆ. ಯಾಕೆ LCM ತಗೋಬೇಕು, ಇದನ್ನೇ ಯಾಕೆ ತಗೋಬೇಕು, ಇದೇ ರೀತಿ ಯಾಕೆ ಮಾಡಬೇಕು ಅಂತ ನಾನು ಟೈಮ್ ಅಂಡ್ ವರ್ಕ್ ಚಾಪ್ಟರ್ ಥಿಯರಿ ಕ್ಲಾಸ್ ಹೇಳುವಾಗ ಇನ್ ಡೀಟೇಲ್ ಆಗಿ ಹೇಳಿದ್ದೀನಿ. ಯಾರು ನೋಡಿಲ್ವೋ ಅದನ್ನ ನೋಡ್ಕೊಳ್ಬಹುದು. ಸೊ ಇವಾಗ 60 ಅನ್ನೋದನ್ನ 60 ಮನೆ ಅಂತ ನಾವು ತಿಳ್ಕೊಳ್ಳೋದಾದ್ರೆ, ಎ 60 ಮನೆಗಳನ್ನ 10 ದಿನದಿಂದ ಕಟ್ತಾ ಇದ್ದಾನೆ ಅಂದ್ರೆ ಒಂದು ದಿನಕ್ಕೆ 6 ಮನೆ ಕಟ್ತಾನೆ ಅಂತ ಅರ್ಥ. 10 6 60. ಬಿ 60 ಮನೆಗಳನ್ನ 15 ದಿನದಲ್ಲಿ ಕಟ್ತಾ ಇದ್ದಾನೆ ಅಂದ್ರೆ ಪ್ರತಿದಿನಕ್ಕೆ 4 ಮನೆ ಕಟ್ತಾನೆ ಅಂತ ಅರ್ಥ. 15 4 60. ಸಿ 60 ಮನೆಗಳನ್ನ 20 ದಿನದಲ್ಲಿ ಕಟ್ತಾ ಇದ್ದಾನೆ ಅಂದ್ರೆ ಪ್ರತಿದಿನಕ್ಕೆ 3 ಮನೆ ಕಟ್ತಾನೆ ಅಂತ ಅರ್ಥ. 23 60. ಇವಾಗ ಏನ್ ಮಾಡ್ತಾರ, ಅವ್ರು 3 ಜನ ಸೇರಿ ಕೆಲಸ ಸ್ಟಾರ್ಟ್ ಮಾಡ್ತಾರ. ಸೊ 3 ಜನ ಸೇರಿದ್ರ 6 + 4 10, 10 + 3 13. 3 ಜನ ಸೇರಿ ಕೆಲಸ ಸ್ಟಾರ್ಟ್ ಮಾಡಿದ್ರ ಒಂದು ದಿನಕ್ಕೆ 13 ಮನೆ ಕಟ್ತಾರ. ಒಂದು ದಿನಕ್ಕೆ 13 ಮನೆ ಕಟ್ತಾರ. ಬಟ್ 2 ದಿನದ ನಂತರ ಎ ಹೊರಟು ಹೋಗಿದ್ದಾನ. ಸೊ 2 ದಿನದವರೆಗೂ 3 ಜನ ಸೇರಿ ಕೆಲಸ ಮಾಡಿದಾರ. ಸೊ ಒಂದು ದಿನಕ್ಕೆ 3 ಜನ ಸೇರಿ 6 4 10, 10 + 3 13. ಒಂದು ದಿನಕ್ಕೆ 3 ಜನ ಸೇರಿ 13 ಮನೆ ಕಟ್ತಾರೆ ಅಂದ್ರೆ 2 ದಿನ 3 ಜನ ಸೇರಿ ಕೆಲಸ ಮಾಡಿದಾರ. ಸೊ 2 ದಿನಕ್ಕೆ 13 2 26 ಮನೆ ಕಟ್ಟಿರ್ತಾರ. ಬಟ್ 2 ದಿನದ ನಂತರ ಎ ಹೊರಟು ಬಿಟ್ಟ. ಇವಾಗ 3ನೇ ದಿನ ಬಿ ಮತ್ತು ಸಿ ಸೇರಿ ಕೆಲಸ ಮಾಡ್ತಾರ. ಇವಾಗ ಎ ಹೊರಟು ಬಿಟ್ಟಾನ. 3ನೇ ದಿನ ಬಿ ಮತ್ತು ಸೇರಿ ಕೆಲಸ ಮಾಡಿದ್ರ 4 + 3 ಎಷ್ಟು? 7. ಸೊ ಒಂದು ದಿನಕ್ಕೆ 7 ಮನೆ ಕಟ್ತಾರ ಬಿ ಮತ್ತು ಸಿ ಸೇರಿ. 3ನೇ ದಿನ ಅಂದ್ರೆ 3ನೇ ದಿನ ಒಂದು ದಿನ ಇಬ್ರು ಸೇರಿ ಕೆಲಸ ಮಾಡಿದಾರ. ಅವಾಗ ಎಷ್ಟು ಮನೆ ಕಟ್ಟಿದಾರ? 7 × 1 ಅಂದ್ರೆ 7 ಮನೆ ಕಟ್ಟಿದಾರ. ಬಟ್ ಈ 3ನೇ ದಿನದ ನಂತರ ಸಿ ಕೂಡ ಹೊರಟೋಗ್ಬಿಡ್ತಾನ. ಬಿ ಕೂಡ ಹೊರಟೋಗ್ಬಿಡ್ತಾನ. ಸೊ ಈ 3 ದಿನದಲ್ಲಿ ಇವರು ಕಟ್ಟಿರೋ ಮನೆಗಳ ಸಂಖ್ಯೆ ಎಷ್ಟು? 26 + 7 ಅಂದ್ರೆ 33 ಮನೆ ಕಟ್ಟಿದಾರ. ಓಕೆ, 33 ಮನೆ ಕಟ್ಟಿದಾರ. ಉಳಿದಿರೋ ಮನೆಗಳ ಸಂಖ್ಯೆ ಎಷ್ಟು? 60ರಲ್ಲಿ 33 ಹೋದ್ರೆ 27 ಮನೆಗಳು ಉಳಿದಿದ್ದವು. ಈ 27 ಮನೆಗಳನ್ನ ಅನಿವಾರ್ಯವಾಗಿ ಸಿ ಒಬ್ಬನೇ ನಮಗೆ ಕಟ್ಟಬೇಕಾಗುತ್ತೆ. ಬಿಕಾಸ್ ಉಳಿದಿರೋದು ಸಿ ಮಾತ್ರ. ಅವ್ರು ಕೇಳಿರೋದು ಅದನ್ನೇ, ಸಿ ಮಾತ್ರ ಎಷ್ಟು ದಿನಗಳಲ್ಲಿ ಉಳಿದ ಕೆಲಸನ ಮುಗಿಸ್ತಾನ ಅಂತ ಕೇಳಿದಾರೆ. ಸೊ ಉಳಿದಿರೋ ಮನೆಗಳ ಸಂಖ್ಯೆ ಎಷ್ಟು? 27. ಒಂದು ದಿನಕ್ಕೆ 3 ಮನೆ ಕಟ್ಟೋದಾದ್ರ 27 ಮನೆಗಳನ್ನ 3 × 3 3 × 9 27 9 ದಿನದಲ್ಲಿ ಕಟ್ತಾನ. ಉಳಿದ ಕೆಲಸವನ್ನ 9 ದಿನದಲ್ಲಿ ಮುಗಿಸ್ತಾನ. ಸಮಥಿಂಗ್ ವೆಂಟ್ ರಾಂಗ್. ಏನಾಗಿದೆ? 10 ದಿನದಲ್ಲಿ 15 ದಿನದಲ್ಲಿ 20 ದಿನದಲ್ಲಿ 60 16 14 23 60 13 13 13 26. ಓಕೆ, ಹೊರಟ ನಂತರ ಬಿ ಮತ್ತು ಸೇರಿ ಕೆಲಸ ಮಾಡ್ತಾರ. 7 7 1 7 26 + 7. ಓಕೆ ಕರೆಕ್ಟ್ ಇದೆ. 33 27. ಸೊ ನಮಗೆ ಆನ್ಸರ್ 9 ದಿನಗಳು ಅಂತ ಆಗ್ಬೇಕು. ಆಪ್ಷನ್ಸ್ ಏನೋ ಮಿಸ್ಟೇಕ್ ಆಗಿದೆ. 9 ದಿನಗಳು ಈಸ್ ದಿ ರೈಟ್ ಆನ್ಸರ್. ಉಳಿದ ಕೆಲಸನ ಸಿ ಒಬ್ಬನೇ 9 ದಿನದಲ್ಲಿ ಮುಗಿಸ್ತಾನ. ನೆಕ್ಸ್ಟ್ ಕ್ವಶನ್. ಒಂದು ಮೊತ್ತವು 3% ಬಡ್ಡಿ ದರದಲ್ಲಿ 10 ವರ್ಷಗಳಲ್ಲಿ 650 ಆಗಿದ್ದರೆ ಅಸಲು ಎಷ್ಟು ಅಂತ ಕೇಳಿದಾರೆ. ಸೊ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ಮೇಲಿನ ಕ್ವಶನ್ ಇದಾಗಿದೆ. ಏನಾಗಿದೆ, ಒಂದು ಸರ್ಟನ್ ಅಮೌಂಟ್ ನಾನು ಬ್ಯಾಂಕಲ್ಲಿ ಇಟ್ಟಿದ್ದೀನಿ. ಎಷ್ಟರಂಗ? 3% ಬಡ್ಡಿ ದರದಂಗ 10 ವರ್ಷಗಳಲ್ಲಿ ಅದು 650 ರೂಪಾಯಿ ಆಗೈತಂತ. ಹಾಗಾದ್ರೆ ನೈಟ್ ಅಸಲು ಎಷ್ಟು ಅಂತ ಕ್ವಶನ್. ಸಿ, 1 ವರ್ಷಕ್ಕೆ 3% ಅಂದ್ರ 10 ವರ್ಷಕ್ಕೆ ಎಷ್ಟಾಗುತ್ತೆ? 30% ಆಗುತ್ತೆ. ಅಸಲು ಯಾವಾಗಲೂ ನಮಗೆ 100% ಇರುತ್ತೆ. ಸೊ ಇವಾಗ ನನ್ನ ಅಸಲು 100% ಮತ್ತು ಬಡ್ಡಿ ಏನಾಗಿದೆ? ಇವಾಗ 10 × 3 ಅಂದ್ರೆ 30% ಬಡ್ಡಿ ಆಗಿದೆ. ಅಸಲು ಮತ್ತು ಬಡ್ಡಿ ಸೇರಿ 130% ಆಯ್ತು. ಆ 130% ಅನ್ನೋದೇ ನಮಗೆ ಇವಾಗ
₹650 ಆಗೈತಂತ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, 1 ವರ್ಷಕ್ಕೆ 3% ಅಂದ್ರೆ 10 ವರ್ಷಕ್ಕೆ 30% ಆಯ್ತು. ಸೊ ಅಸಲು ಎಷ್ಟು ಇರುತ್ತೆ? ಯಾವಾಗಲೂ 100% ಇರುತ್ತೆ. ಆ 100% ಪ್ಲಸ್ 30% ಮಾಡಿದ್ರೆ 130% ಆಗುತ್ತೆ. ಆ 130% ಅನ್ನೋದೇ ನಮಗೆ 650 ಆಗಿದೆ ಅಂತೆ. ಹಾಗಾದ್ರೆ ಅಸಲು ಎಷ್ಟು ಅಂತ ಕೇಳಿದ್ರ, ನನ್ನ ಅಸಲು 100% ಇತ್ತು. ಹಾಗಾದ್ರೆ 100% ಎಷ್ಟು ಅಂತ ನಾವು ಕಂಡುಹಿಡಿಬೇಕು. ನಾ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ನ ಇನ್ ಡೀಟೇಲ್ ಆಗಿ ಥಿಯರಿ ಕ್ಲಾಸ್ ಹೇಳಿದ್ದೀನಿ, ನೀವು ಅದನ್ನು ಕೂಡ ನೋಡ್ಕೊಳ್ಬಹುದು. ಪರ್ಸೆಂಟೇಜ್ ಕ್ಯಾನ್ಸಲ್, ಈ ಜೀರೋ ಕ್ಯಾನ್ಸಲ್, 13 ಒಂದ್ಲೆ 13, 13 ಐದ್ಲೆ 65. 5 ಇಂಟು 100 ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ? 500 ಬರುತ್ತೆ. ಸೊ ನನ್ನ ಅಸಲು ಎಷ್ಟಾಗಿತ್ತು? ಆಪ್ಷನ್ ಬಿ ₹500 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, 20% ಪರ್ ಆನಮ್ ನಲ್ಲಿ, ಅಂದ್ರೆ ಪ್ರತಿ ವರ್ಷಕ್ಕೆ 20% ಅಂತ, ₹3,000ಗೆ 2 ವರ್ಷಗಳವರೆಗೆ ಸಂಯೋಜಿತ ಮೊತ್ತವನ್ನು ಕಂಡುಹಿಡಿಯಿರಿ ಅಂತ ಹೇಳಿದ್ದಾರೆ. ಕಾಂಪೌಂಡೆಡ್ ನಂಬರ್. ಸೊ ಕಾಂಪೌಂಡ್ ಇಂಟ್ರೆಸ್ಟ್ ಚಾಪ್ಟರ್ ಮೇಲಿನ ಕ್ವಶನ್ ಇದಾಗಿದೆ. ಏನಾಗಿದೆ ಇಲ್ಲಿ? ಬಡ್ಡಿ ದರ 20% ಇದೆ. ₹3,000ಗೆ 2 ವರ್ಷಗಳಲ್ಲಿ ಒಟ್ಟು ಮೊತ್ತ ಎಷ್ಟಾಗುತ್ತೆ ಅಂತ ಕ್ವಶನ್ ಇದೆ. ಒಟ್ಟು ಮೊತ್ತ ಅಂದ್ರೆ ಅಸಲು ಮತ್ತು ಇಂಟ್ರೆಸ್ಟ್ ಸೇರಿ ಒಟ್ಟು ಮೊತ್ತ ಆಗುತ್ತೆ. ಸೊ ಇವಾಗ ಸಿಂಪಲ್ ಇಂಟ್ರೆಸ್ಟ್ಗೂ ಮತ್ತು ಕಾಂಪೌಂಡ್ ಇಂಟ್ರೆಸ್ಟ್ಗೂ ಇರುವ ಒಂದು ವ್ಯತ್ಯಾಸ ಏನು ಅಂತಂದ್ರೆ, ಸಿಂಪಲ್ ಇಂಟ್ರೆಸ್ಟ್ ನಲ್ಲಿ ಇಟ್ಟಂತ ಅಸಲಿಗೆ ಮಾತ್ರ ಬಡ್ಡಿ ಬರ್ತಿರುತ್ತೆ. ಬಟ್ ಕಾಂಪೌಂಡ್ ಇಂಟ್ರೆಸ್ಟ್ ನಲ್ಲಿ ಅಸಲಿಗೂ ಬಡ್ಡಿ ಬರುತ್ತೆ ಮತ್ತು ಬಂದಂತ ಬಡ್ಡಿಗೂ ಬಡ್ಡಿ ಬರುತ್ತೆ. ಸೊ ಕಾಂಪೌಂಡ್ ಇಂಟ್ರೆಸ್ಟ್ಗೂ ಮತ್ತು ಸಿಂಪಲ್ ಇಂಟ್ರೆಸ್ಟ್ಗೂ ಇರುವ ವ್ಯತ್ಯಾಸ ಇಷ್ಟೇ. ಸೊ ಇಲ್ಲೇನಾಗಿದೆ, ಅಸಲು ನಾವು 100% ಇಟ್ಟಿರ್ತೇವೆ. ಮೊದಲನೇ ವರ್ಷ ಬಡ್ಡಿ ಎಷ್ಟು ಬರುತ್ತೆ? 20% ಬಂದಿರುತ್ತೆ. ಇದು ಮೊದಲನೇ ವರ್ಷ. ಎರಡನೇ ವರ್ಷ ಅಸಲಿನ ಮೇಲೆ 20% ಬರುತ್ತೆ, ಪ್ಲಸ್ ಬಡ್ಡಿಯ ಮೇಲೂ 20% ಬಡ್ಡಿ ಬರುತ್ತೆ. ಸಿಂಪಲ್ ಇಂಟ್ರೆಸ್ಟ್ ಏನಾದ್ರು ಕೇಳಿದ್ರೆ ಇಷ್ಟೇ ನಮಗೆ ಬಡ್ಡಿ. ಬಟ್ ಇದು ಕಾಂಪೌಂಡ್ ಇಂಟ್ರೆಸ್ಟ್ ಆಗಿರೋದ್ರಿಂದ ಅಸಲಿನ ಮೇಲೂ ಬರುತ್ತೆ, ಈಗ ಮೊದಲು ಬಂದಂತ ಬಡ್ಡಿಯ ಮೇಲೂ ನಮಗೆ 20% ಬಡ್ಡಿ ಬರುತ್ತೆ. ಸೊ 20ರ 10% 2, 20ರ 20% ಎಷ್ಟಾಗುತ್ತೆ? 4 ಆಗುತ್ತೆ. ಸೊ 4%. ಸೊ ಒಟ್ಟು ಬಡ್ಡಿ ಎಷ್ಟಾಯ್ತು? 20% ಪ್ಲಸ್ 20% ಅಂದ್ರೆ 40%, 40% ಪ್ಲಸ್ 4% ಅಂದ್ರೆ ಒಟ್ಟು ಬಡ್ಡಿ 44% ಆಗುತ್ತೆ. ನಮಗೇನಾದ್ರೂ ಬಡ್ಡಿ ಕಂಡುಹಿಡಿಯಿರಿ ಅಂತ ಕೇಳಿದ್ರೆ 100%ಗೆ 3,000 ಆದ್ರೆ 44%ಗೆ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬಹುದಿತ್ತು. ಬಟ್ ಅವ್ರು ಕೇಳಿದ್ದೇನು? ಸಂಯೋಜಿತ ಮೊತ್ತ ಕೇಳಿದಾರ, ಕಾಂಪೌಂಡೆಡ್ ಅಮೌಂಟ್ ಕೇಳಿರೋದ್ರಿಂದ ನಾವು ಅಸಲು ಮತ್ತು ಬಡ್ಡಿ ಸೇರಿ ಎಷ್ಟಾಗುತ್ತೆ ಅಂತ ಕಂಡುಹಿಡಿಬೇಕು. ಸೊ ಇವಾಗ ಅಸಲು ಎಷ್ಟಿದೆ? 3,000 ಇದೆ. ಸೊ 100% ಅನ್ನೋದೇ ನಮಗೆ 3,000 ಆಗೋದಾದ್ರೆ ಅಸಲು ಮತ್ತು ಬಡ್ಡಿ ಸೇರಿಸಿದ್ರೆ 100% ಪ್ಲಸ್ 44%, 144% ಆಗುತ್ತೆ. 144% ಅನ್ನೋದು ಎಷ್ಟಾಗುತ್ತೆ? ಇಷ್ಟೇ ನಾವು ಮಾಡ್ಬೇಕಾಗಿರೋದು. ಪರ್ಸೆಂಟೇಜ್ ಕ್ಯಾನ್ಸಲ್, ಇವೆರಡು ಜೀರೋ ಕ್ಯಾನ್ಸಲ್. 30 ಇಂಟು 144 ಮಾಡಿಬಿಟ್ರೆ ನಮಗೆ ಆನ್ಸರ್ ಬರುತ್ತೆ. 0 0, 3 4 12, 1 ಕ್ಯಾರಿ ಆಯಿತು, 13 ಆಯಿತು, 3 1 3. ಸೊ 3,320. ಸರಿ, 3 1 3 ಪ್ಲಸ್ 1 4 ಆಗುತ್ತೆ. 0 0, 3 4 12, 1 ಕ್ಯಾರಿ ಆಯಿತು, 3 4 12, 1 3 ಕ್ಯಾರಿ ಆಯಿತು, 1 ಕ್ಯಾರಿ ಆಯಿತು, 3 1 3 ಪ್ಲಸ್ 4. ಸೊ 4,320. ಆಪ್ಷನ್ ಎ 4,320 ಇಸ್ ದಿ ರೈಟ್ ಆನ್ಸರ್. ಮತ್ತೊಂದು ಫಾಸ್ಟ್ ಆಗಿ ಹೇಳ್ಬಿಡ್ತೀವಿ ನೋಡಿ. ₹3,000 ನಾನೇನಾದರೂ 2 ವರ್ಷಕ್ಕೆ ಕಾಂಪೌಂಡ್ ಇಂಟ್ರೆಸ್ಟ್ ಬ್ಯಾಂಕ್ನಾಗ ಇಟ್ಟರೆ 20% ರೇಟ್ ಆಫ್ ಇಂಟ್ರೆಸ್ಟ್ ನಂಗೆ 2 ವರ್ಷಕ್ಕೆ ಅದೇನಾಗಿರುತ್ತೆ? ಒಟ್ಟು ಅಮೌಂಟ್ 4,320 ಆಗಿರುತ್ತೆ. ಬಿಕಾಸ್ ಒಂದೊಂದು ವರ್ಷಕ್ಕೆ 20% ಬಡ್ಡಿ ಬರ್ತಾ ಇದೆ ಅಂತಂದ್ರೆ ಮಾರನೇ ವರ್ಷ ಅಂದ್ರೆ ನೆಕ್ಸ್ಟ್ ವರ್ಷ 24% ಆಗಿರುತ್ತೆ. ನಮ್ಮ ಅಸಲಿನ ಮೇಲೂ ಬಡ್ಡಿ ಬಂದು ಮತ್ತು ಬಡ್ಡಿಯ ಮೇಲೂ ಬಡ್ಡಿ ಬಂದು ಅದು 24% ಆಗಿರುತ್ತೆ. ಒಟ್ಟು ಬಡ್ಡಿ 44% ಆಯಿತು. ಸೊ ಬಡ್ಡಿ ಮತ್ತು ಅಸಲು ಸೇರಿದ್ರೆ 144% ಆಯಿತು. ಅಮೌಂಟ್ 100% ಅನ್ನೋದೇ 3,000 ಆದರೆ 144% ಅನ್ನೋದು ₹4,320 ಆಗಿರುತ್ತೆ. ಸೊ ಆಪ್ಷನ್ ಎ 4,320 ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್, ಬ್ಲರ್ ಆಗಿದೆ ಯಾಕೋ. ಕುದುರೆಯನ್ನು ₹25 ಲಾಭದಲ್ಲಿ ₹80,000ಕ್ಕೆ ಮಾರಾಟ ಮಾಡಲಾಗಿತ್ತು. 40% ಲಾಭ ಪಡೆಯಲು ಅದನ್ನು ಯಾವ ಬೆಲೆಗೆ ಮಾರಬೇಕು ಅಂತ ಕ್ವಶನ್ ಇದೆ. ಸೊ ₹80,000 ಮಾರಿದ್ರೆ 25% ಲಾಭ ಆಗ್ತಾ ಇದೆ ಅಂತ. 40% ಲಾಭ ಪಡಿಬೇಕಂತಂದ್ರೆ ಯಾವ ಬೆಲೆಗೆ ಅದನ್ನು ಮಾರಬೇಕು ಅಂತ ಕ್ವಶನ್ ಇದೆ. ಸಿ, ಆ ಖರ್ಚು ಏನಾದರೂ ಅಥವಾ ಅದರದ್ದು ಪ್ರೈಸ್ ಏನಾದರೂ, ಕುದುರೆಯದು ಬೇಸಿಕ್ ಪ್ರೈಸ್ ಏನಾದರೂ 100% ಇದ್ರ, ಅಥವಾ ಆ ಕುದುರೆ ಏನು ಕೊಂಡ್ಕೊಂಡಿರ್ತಾನಲ್ಲ ಮೊದಲು, ಅವಾಗ ಏನಾದರೂ 100% ಕೊಟ್ಟು ಕೊಂಡ್ಕೊಂಡಿದ್ರ, ಇವಾಗ ಅವನು 125% ಮಾರ್ತಾ ಇದ್ದಾನೆ. 25% ಲಾಭ ಆಗ್ಬೇಕಂತಂದ್ರೆ 25% ಜಾಸ್ತಿಗೆ ಮಾರಬೇಕು. 125% ಮಾರ್ತಾ ಇದ್ದಾನೆ.
40% ಲಾಭ ಆಗ್ಬೇಕಂತಂದ್ರೆ 140%ಗೆ ಮಾರಬೇಕು. ಸೊ ಇವಾಗ 125% ಅನ್ನೋದೇ 80,000 ಆದ್ರೆ 140% ಅನ್ನೋದು ಎಷ್ಟಾಗುತ್ತೆ ಅಂತ ನಾವು ಕಂಡುಹಿಡಿಬೇಕು. ಇಷ್ಟೇ ಇರೋದು ಕ್ವಶನ್. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾವೊಂದು ಕುದುರೆನ ಕೊಂಡ್ಕೊಂಡಿದ್ದೀನಿ 100 ರೂಪಾಯಿಕ, 125 ರೂಪಾಯಿಗೆ ಮಾರೇನಿ. ಸೊ ನಮಗೆ ಎಷ್ಟಾಯ್ತು? 25% ಲಾಭ ಆಯ್ತು. 40% ನನಗೆ ಲಾಭ ಆಗ್ಬೇಕಂದ್ರೆ 140ಕ್ಕೆ ನಾ ಮಾರಬೇಕು. ಸೊ 100% ಕುದುರೆ ನಾವು ಕೊಂಡ್ಕೊಂಡಣ, ಆ 100% ಅನ್ನೋದೇ 100% ಕೊಂಡ್ಕೊಂಡಣ, 100% ಕೊಂಡ್ಕೊಂಡು 125% ಮಾರಿದಾನ. ಸೊ ಇವಾಗ ಅವ್ನಿಗೆ 25% ಲಾಭ ಆಗ್ತಾ ಇದೆ. ಆ 125% ಅನ್ನೋದೇ 80,000 ಅಂತ. 40% ಲಾಭ ಆಗ್ಬೇಕಂದ್ರೆ ಎಷ್ಟಕ್ಕೆ ಮಾರಬೇಕು ಅಂತ ಕೇಳಿದಾರೆ. ಸೊ 40% ಲಾಭ ಆಗ್ಬೇಕಂದ್ರೆ 140%ಗೆ ಮಾರಬೇಕು. ಸೊ ಇಲ್ಲಿ 125% ಅನ್ನೋದೇ 80,000 ಆಗೋದಾದ್ರೆ 140% ಅನ್ನೋದು ಎಷ್ಟು? 0 ಕ್ಯಾನ್ಸಲ್. 25 ಅಲ್ಲೇ 125, 25 ಮೂರಲೇ 75, 25 ಎರಡಲೇ 50, 2 0, 5 ಒಂದಲೇ 5, 5 ಆರಲೇ 30, 5 ನಾಲ್ಕಲೇ 20, 0 0. ಸೊ 640 × 140 ಮಾಡಿದ್ರೆ ನಮಗೆ ಆನ್ಸರ್ ಬರುತ್ತೆ 2 0 0, 14 ನಾಲ್ಕಲೇ 56, 5 ಕ್ಯಾರಿ ಆಗುತ್ತೆ, 14 84, 84 ಪ್ಲಸ್ 5 ಅಂದರೆ 89. ಏನೋ ಮಿಸ್ಟೇಕ್ ಆಯ್ತಾ? ಇಲ್ಲಿ 125, 25 ಮೂರಲೇ 70, 25 ಎರಡಲೇ 50. ಓಕೆ ಓಕೆ, ನಂಬರ್ ಬರೀದೆ. 6ಲೇ 30, 4ಲೇ 20, 4ಲೇ 56. So 89,600 is the right answer. Options wrong ಇದಾವೆ. 89,600 is the right answer. 25% ಮಾರಿದಾಗ 80,000ಕ್ಕೆ ಮಾರ್ತಾ ಇದ್ದಾನೆ ಅಂತಂದ್ರೆ, ಐ ಮೀನ್ 80,000ಕ್ಕೆ ಮಾರಿದಾಗ ಅವನಿಗೆ 25% ಲಾಭ ಆಗ್ತಾ ಇದೆ ಅಂತಂದ್ರೆ, 89,600 ರೂಪಾಯಿಗೆ ಮಾರಿದಾಗ ಅವನಿಗೆ 40% ಲಾಭ ಆಗುತ್ತೆ. ನೆಕ್ಸ್ಟ್ ಕ್ವಶನ್. ಗಡಿಯಾರವು ರಾತ್ರಿ 8:30ಕ್ಕೆ ತೋರಿಸಿದರೆ ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟಿರುತ್ತದೆ ಅಂತ ಕ್ವಶನ್ ಇದೆ. ಸೊ ಗಡಿಯಾರದ ಮೇಲಿನ ಕ್ವಶನ್ ಇದಾಗಿದೆ. ಗಡಿಯಾರದ ಚಿತ್ರವನ್ನು ತೆಗೆದುಕೊಂಡ್ಬಿಡೋಣ. ಇದು 12, ಇದು 6, 3, 10, 11. ಸೊ 8:30 ಆಗಿದೆ ಅಂತ. 8:30 ಯಾವಾಗ ಆಗುತ್ತೆ? ನಿಮಿಷದ ಮುಳ್ಳು 6ರ ಮೇಲೆ ಬಂದಾಗ, 8 ಮತ್ತು 9ರ ಮಧ್ಯೆ ಗಂಟೆಯ ಮುಳ್ಳು ಬಂದಾಗ. ಗಡಿಯಾರದಲ್ಲಿ 2 ಗಂಟೆಗಳ ನಡುವಿನ ಕೋನ ಯಾವಾಗಲೂ 30 ಡಿಗ್ರಿ ಇರುತ್ತೆ. ಯಾಕೆ? ಇದು 360 ಡಿಗ್ರಿ ಇದೆಯಾ? 360 ಡಿಗ್ರಿ ಇದೆ. ಒಟ್ಟು ಗಂಟೆಗಳು ಎಷ್ಟು? 12 ಗಂಟೆ ಅದಾವ. ಸೊ ಡಿವೈಡ್ ಬೈ 12 ಮಾಡಿದಾಗ ನಮಗೆ 12 ಒಂದಲೇ 12, 12 ಮೂರಲೇ 36, 0 0. ಸೊ 2 ಗಂಟೆಗಳ ನಡುವಿನ ಕೋನ ಯಾವಾಗಲೂ 30 ಡಿಗ್ರಿ ಬರ್ತಿರುತ್ತೆ. 3 ಮತ್ತು 4ರ ನಡುವಿನ ಕೋನ ಎಷ್ಟು? 30 ಡಿಗ್ರಿ. 4 ಮತ್ತು 5ರ ನಡುವಿನ ಕೋನ ಎಷ್ಟು? 30 ಡಿಗ್ರಿ. ಹೀಗೆ 2 ಗಂಟೆಗಳ ನಡುವಿನ ಕೋನ ಯಾವಾಗಲೂ 30 ಡಿಗ್ರಿ ಇರುತ್ತೆ. ಇವಾಗ ಅವ್ರು ಏನು ಕೇಳಿದರೆ, ಗಂಟೆಯ ಮುಳ್ಳು ಮತ್ತು ನಿಮಿಷದ ಮುಳ್ಳಿನ ನಡುವಿನ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಸೊ ಈ ಕೋನ ಎಷ್ಟು ಅಂತ ಕೇಳಿದ್ದಾರೆ. ಇಲ್ಲಿ 7 ಮತ್ತು 6ರ ಮಧ್ಯೆ 30 ಡಿಗ್ರಿ ಇದೆ, 8 ಮತ್ತು 7ರ ಮಧ್ಯೆ 30 ಡಿಗ್ರಿ ಇದೆ. ಈ ಗಂಟೆಯ ಮುಳ್ಳು 9 ಮತ್ತು 8ರ ಮಧ್ಯೆ ಇದೆ. ಕರೆಕ್ಟಾಗಿ 9 ಮತ್ತು 8ರ ಮಧ್ಯೆ ಇದೆ. ಯಾವ ಆಧಾರದ ಮೇಲೆ ಹೇಳ್ತಾ ಇದ್ದೀನಿ ನಾನು? ನಿಮಿಷದ ಮುಳ್ಳು 6ರ ಮೇಲೆ ಇದೆ ಅನ್ನೋ ಕಾರಣಕ್ಕೆ. ಸೊ ಇದು ಅರ್ಧ ಗಂಟೆ ಇದೆ ಅಂದಮೇಲೆ 9 ಮತ್ತು 8ರ ಮಧ್ಯೆ ಗಂಟೆಯ ಮುಳ್ಳು ಇದೆ. ಸೊ ಇಲ್ಲಿಂದ ಇಲ್ಲಿಗೆ 30 ಡಿಗ್ರಿ ಆಗ್ತಾ ಇತ್ತು, ಬಟ್ ಇಲ್ಲಿ ಅರ್ಧಕ್ಕೆ ಮಾತ್ರ ಇರೋದ್ರಿಂದ ಇಲ್ಲಿಂದ ಇಲ್ಲಿಗೆ 15 ಡಿಗ್ರಿ ಆಗ್ತಾ ಇದೆ. ಸೊ ಒಟ್ಟು ಎಷ್ಟು ಕೋನ ಆಯ್ತು ಇವಾಗ? 30 + 30 60, 60 + 15 75 ಡಿಗ್ರಿ ಆಯ್ತು. ಸೊ ನಿಮಿಷದ ಮುಳ್ಳು ಮತ್ತು ಗಂಟೆಯ ಮುಳ್ಳುಗಳ ನಡುವಿನ ಕೋನ ಆಪ್ಷನ್ ಬಿ 75 ಡಿಗ್ರಿ ಇಸ್ ದಿ ರೈಟ್ ಆನ್ಸರ್. ಸೊ ಇದಿಷ್ಟು ಇವಾಗ ನಮಗೆ ಮುಂದೆ ನಡೆಯುವಂತ PDO non-HK ಎಕ್ಸಾಮ್ನಲ್ಲಿ ಕೇಳಬಹುದಾದ ಮಾನಸಿಕ ಸಾಮರ್ಥ್ಯ ಸಂಭವನೀಯ ಪ್ರಶ್ನೆಗಳ ಬಗೆಗಿನ ಕ್ಲಾಸ್ ಆಗಿತ್ತು. ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದೇ ರೀತಿ ನೇರ ದಿಟ್ಟ ನಿರಂತರ ಕ್ಲಾಸ್ಗಳಿಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ.